ಮನುಷ್ಯನಲ್ಲಿ ಮೂರು ಗುಣಗಳು ಇರ್ತವೆ. ಸತ್ವಗುಣ, ರಜೋಗುಣ, ತಮೋಗುಣ ಅಂತಕ್ಕಂಥವು ಮೂರು ಗುಣ. ಭಗವದ್ಗೀತೆಯಲ್ಲಿ ಕೂಡ ಗುಣತ್ರಯ ವಿಭಾಗ ಯೋಗ ಅಂತ ಹೇಳಿ. ತಮೋಗುಣ ಜಾಸ್ತಿ ಆದಂಗ ಮನುಷ್ಯನಲ್ಲಿ ಆಕಳಿಕೆ ಬರುವುದು, ಆಲಸ್ಯ ಬರುವುದು, ಊಟ ಸರಿಯಾಗಿ ಪಚನ ಆಗುವುದಿಲ್ಲ, ಜೀವನದಲ್ಲಿ ಯಾವ ಥರದ ಉಲ್ಲಾಸ ಇಲ್ಲ, ಸಂತೋಷ ಇಲ್ಲ, ಸಾಕಪ್ಪ ಜೀವನ, ಮನಸ್ಸು ಯಾವಾಗಲೂ ಪಾಪದಿಂದ ತುಂಬಿಕೊಂಡಿರುವುದು, ಈ ರೀತಿಯಲ್ಲ. ರಜೋಗುಣ ಚಂಚಲದ, ರಜೋಗುಣ ಜಾಸ್ತಿ ಆಯಿತು ಅಂದ್ರೆ ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಬರೀ ಮಾಡಬೇಕು. ಇದು ರಜೋಗುಣ ಚಂಚಲತೆ, ಶಾಂತ ಕೂಡಿಸೇ ಬಿಡಂಗಿಲ್ಲ, ಅದು ರಜೋಗುಣ. ಸತ್ವಗುಣ ಅಂದ್ರೆ ಬೆಳಕು, ಸತ್ವಗುಣ ಅಂದ್ರೆ ಆನಂದ, ಸತ್ವಗುಣ ಅಂದ್ರೆ ಸಂತೋಷ. ನಿಮ್ಮಲ್ಲಿ ಸತ್ವಗುಣ ಜಾಸ್ತಿ ಆದಂಗ ಹೆಂಗ ಗುರುತು ಹಿಡಿಯೋದು? ನಮ್ಮಲ್ಲಿ ಸತ್ವಗುಣ ಬೆಳ್ಕೋತ ಹೊಂಟದ, ಇದು ಹೆಂಗ್ ತಿಳ್ಕೊಳೋದು? ಯಾವಾಗ ನಮಗ ಇನ್ನೂ ಜ್ಞಾನ ಕೇಳುವಂಗ ಅನ್ಸ್ಲಕತ್ತು, ಧರ್ಮದ ದಾರಿಯಲ್ಲಿ ನಡೆಯುವಂಗ ಅನ್ಸ್ಲಕತ್ತು, ಎಲ್ಲವೂ ಕೇಳ್ಬೇಕು ಅನ್ಸ್ಲಕತ್ತು, ಅವಾಗ ತಿಳ್ಕೊಳ್ಳೋದು ನಮ್ಮಲ್ಲಿ ಸತ್ವಗುಣ ಉದಯ ಆಗಬೇಕು. ಎಲ್ಲ ಒಳ್ಳೆ ಗುಣಗಳು ಸತ್ವಗುಣದಿಂದ ಉತ್ಪನ್ನ ಆಗ್ತವೆ. ಎಷ್ಟು ಮನುಷ್ಯ ತಮೋಗುಣ ಇರ್ತಾನ, ಅವನಿಗೆ ಜ್ಞಾನದಲ್ಲಿ ಇಂಟ್ರೆಸ್ಟ್ ಇರುವುದಿಲ್ಲ, ಕೇಳಂಗೆ ಅನ್ಸಲ್ಲ ಅವ್ರಿಗೆ. ಇದು ಒಳ್ಳೆ ಲಕ್ಷಣ. ನಿಮಗೆಲ್ಲ ಕೇಳ್ಬೇಕು ಅನ್ಸಾಕತ್ತದ, ಅದರಂಗ ನಡಿಬೇಕು ಅನ್ಸಾಕತ್ತದ ಅಂದ್ರೆ ಸತ್ವಗುಣ ನಮ್ಮಲ್ಲಿ ಅಭಿವೃದ್ಧಿ ಆಗ್ಲಿಕ್ಕತ್ತದ. ಸತ್ವಗುಣ ಜಾಸ್ತಿ ಆದಂಗ ನಿಮ್ಮ ಆಹಾರ ಪದ್ಧತಿನೂ ಬೇರೆ ಆಗ್ತದೆ. ಆ ಗುಣ ಹಂಗ ಮಾಡ್ಲಿಕ್ಕೆ ಹಸ್ತದೆ. ಯಾರಲ್ಲಿ ಸತ್ವಗುಣ ಜಾಸ್ತಿ ಹಾಕೋತ ಹೋಯ್ತು, ಅವ್ರಿಗೆ ಆಹಾರ ಎಂಥದ್ದು, ಜಾಸ್ತಿ ಖಾರ ಇರಬಾರ್ದು, ಜಾಸ್ತಿ ಉಷ್ಣ ಪದಾರ್ಥ ಇರಬಾರ್ದು, ಹಾಲ, ತುಪ್ಪ, ಮೊಸರು, ಸಾದಾ ಇದು ಹೆಂಗಪ್ಪ, ಇದ್ರೊಳಗೆ ಏನು ಅನ್ನಬೇಕು ಹಂಗ, ಅದು ಸತ್ವಗುಣ. ಇನ್ನು ತಮೋ ಗುಣದವ್ರು ಊಟೇ ಬೇರೆ. ತಮೋ ಗುಣದವ್ರಿಗೆ ನಿನ್ನಿನ ಉಳಿದಿದ್ದು ಭಾಳ ಇಷ್ಟ. ರಾತ್ರಿ ಉಳಿದಿದ್ದೆ ಮುಂಜಾನೆ ಪಾಣೆ ಹೊಡಿತೀರಲ್ಲ, ಅನ್ನ ಉಳ್ದದೇವ ನಡಿ ಪಾಣೆ ಹೊಡಿನು, ತಮೋ ಗುಣಿ ಆಹಾರ. ರಾತ್ರಿ ಉಳಿದಿದ್ದು ಇನ್ನು ಕೆಡಕಾಗಿ ವಾಸ ಬರ್ತಿರ್ತದೆ, ಅದನ್ನು ಕೆಲವರು ತಿಂತಾರೆ ಹಂಗೆ. ಇದು ತಮೋಗುಣ. ತಮೋಗುಣಿ ಮಂದಿಗೆ ಭಾಳ ಇಷ್ಟ. ಅದು ಹೊಲಸಾಗಿತ್ತು, ವಾಸ ಬರ್ಲಿಕ್ಕತ್ತಿರ್ತದ. ಯಾವಾಗ ನಿಮಗೆ ಹೊಲಸು ಇಷ್ಟ ಆಗ್ಲಿಕ್ಕತ್ತದ, ಆ ಪಕ್ಕ ತಿಳ್ಕೊಳ್ಳೋದು ನಮ್ಮಲ್ಲಿ ತಮೋಗುಣ ಜಾಸ್ತಿ ಆಗಿದೆ. ಭಿಕ್ಷುಕರಲ್ಲಿ ತಮೋಗುಣ ಇರ್ತದೆ, ಅದಕ್ಕೆ ಅವ್ರು ಕೊಳಸದು ತಿಂತಾರ. ಭಿಕ್ಷುಕರು ಯಾರಿಗೆ ಅನ್ಬೇಕು? ತಾನು ದುಡಿಲಿಕ್ಕೆ ತಯಾರಿಲ್ಲ, ಇನ್ನೊಬ್ಬರ ಮೇಲೆ ಅವಲಂಬಿಸಿಕೊಂಡಿರುವವರೇ ಭಿಕ್ಷುಕರು. ಬೇಡೋ, ತಾ ಏನೋ ಮಾಡಕ್ ತಯಾರಿಲ್ಲ, ಇದಕ್ಕೆ ತಮೋ ಗುಣ ಅಂತಾರೆ. ಅವ್ರ ಕರ್ಮಕ್ಕೆ ದೇವ್ರ ಅವ್ರಿಗೆ ಬರೋಬ್ಬರಿ ಇಟ್ಟ, ನೀ ಹಿಂಗೆ ರೂಪ. ಇಷ್ಟ ತಮೋ ಗುಣಿ ಅದಾರ ಅವರು. ಸರಿಯಾಗಿ ಸ್ನಾನ ಮಾಡೋದಿಲ್ಲ, ಪಟ್ಟಿ ಪಾಡಿಗೆ ಏನ್ ಮಾಡ್ಬೇಕು ಅದು ಮಾಡಂಗಿಲ್ಲ, ತಮಗುಣ ಜಾಸ್ತಿ ಹಾಕೋತ್ ಹೊಂಟದಂತ. ಇನ್ನು ರಜೋಗುಣ ಇದ್ದವ್ರು ಊಟೇ ಬೇರೆ. ಅವ್ರಿಗೆ ಹಿಂಗ್ ಮನಗಂಡ ಹಿಂಗ ಭಾಳ ಟೇಸ್ಟ್, ನಾಲ್ಗಿಗೊಂಥರ ಕಿಕ್ ಬರ್ಬೇಕು. ಇವೇನು ಬೇಕ್ರಿ ಒಳಗೆ ಸಿಗ್ತಾವಲ್ಲ ಇವೆಲ್ಲ ಫರ್ಸಾಣ, ಇವೇನೇನು ಬರ್ತಾವಲ್ಲ ಇವು ಪಾನಿಪುರಿ, ಪಿಜ್ಜಾ, ಬರ್ಗರ್, ಇವೆಲ್ಲ
ರಜೋಗುಣಿ ಜನರಿಗೆ ಭಾಳ ಇಷ್ಟ ಆಗಿದೆ. ನಾಲ್ಗೀಗ ಮಜಾ ಮಜಾ ಅನಿಸ್ತದೆ. ಅದರಿಂದ ಮನಸ್ಸು ಮತ್ತಿಷ್ಟು ಏನಾಕೋತ ಹೋಗ್ತದ, ಚಂಚಲ ಆಕೋತ ಹೋಗ್ತದೆ. ನಿನ್ನೆ ಕೇಳ್ತಾ ಇದ್ರಿ ಸೈನ್ಸ್ ಬಗ್ಗೆ. ಕುಂಕುಮ ಯಾಕೆ ಹಚ್ಚುತ್ತೀರ ಅನ್ನೋದು ಬಂದಿತ್ತು. ಹಿಂದಕ್ಕಿನ ಹಿರಿಯರು ನಮಗೆ ಹಂಗೆ ಹೇಳ್ಕೋತ ಬಂದರು, ನಾವು ಹಂಗೆ ಮಾಡ್ಕೋತ ಹೋದೇವಿ. ಅವ್ರು ಸುಮ್ಮನೆ ಹಂಗೆ ಹೇಳ್ಯಾರ, ಅವ್ರಿಗೊಂದು ಏನೋ ಅನುಭವ ಆಗ್ಯದ, ಅದಕ್ಕೆ ಅವ್ರು ಹಂಗೆ ಹೇಳಿಟ್ಟಾರ. ಯಾವಾಗಲೂ ಪ್ರವಚನ ಕೇಳುವಾಗಲಿ ಧ್ಯಾನ ಮಾಡುವಾಗ ಭಾಳ ಹತ್ಕೊಂಡು ಕೊಡುವಾಗ ಸ್ವಲ್ಪ ಸ್ವಲ್ಪ ಸ್ಪೇಸ್ ಇಡ್ಬೇಕು. ಯಾಕೆ ಇಡ್ಬೇಕಂದ್ರೆ ಒಬ್ರಿಗೆ ಟಚ್ ಆಗ್ತಿರ್ತದೆ. ಇಲ್ಲಿ ಧ್ಯಾನಕ್ಕೆ ಕೂತಿದ್ರಲ್ಲ, ಬೆಳೆದಿಂಗಳು ಊಟ ಮಾಡಿದ್ರಲ್ಲ, ಹುಡುಗರು ಧ್ಯಾನಕ್ಕೆ ಕೂತಿದ್ದು ಪಟ ಪಟ ಬಂದು ಅವ್ರವ್ರ ಉದಯರ ಬಾಜುಕ್ಕೆ ಟಚ್ ಹಾಕೊಂಡು ಗಂಭೀರವಾಗಿ ಧ್ಯಾನದಲ್ಲಿ ಯಾರು ಮುಳುಗ್ಯಾರಲ್ಲ ಅವ್ರಿಗೆ ಒಮ್ಮೆಲಿಗೆ ಹೋಗಿ ಟಚ್ ಮಾಡಬಾರ್ದು. ಯಾಕಂದ್ರೆ ಅವ್ರ ಅಸ್ಟ್ರಲ್ ಬಾಡಿ ಹೊರಗೆ ಹೋಗಿರ್ತೈತಿ, ಆ ಲೋಕಕ್ಕೆ ಹೋಗಿರ್ತೈತಿ. ಬಟ್ ನೀ ಶರೀರಕ್ಕೆ ನೀವು ಟಚ್ ಮಾಡೋದು ಅವ್ರಿಗೆ ಶಾಕ್ ಹೊಡಿ ಚಾನ್ಸ್ ಇರ್ತದೆ. ಒಮ್ಮೆಲಿಗೆ ಗಾಬರಿ ಆಗ್ಬೋದು. ಯಾಕಂದ್ರೆ ಒಮ್ಮೆಲಿಗೆ ಆತ್ಮ ಆ ಅಸ್ಟ್ರಲ್ ಬಾಡಿ ಈ ಕಡೆ ಬಂದ್ಬಿಡ್ತೈತಿ. ಸಣ್ಣ ಖುಷಿ ಮಲ್ಕೊಂಡಾಕರ ಮುದ್ದು ಕೊಡಲ್ಲ, ಗುರುತೆ ನಮಗೆ. ಯಾಕೆ ಹೇಳ್ರಿ? ಮಲ್ಕೊಂಡಾಕರ ಅದಕ್ಕೆ ಮುದ್ದು ಕೊಡಬೇಡ್ರಿ ಅಂತ ಹೇಳ್ತಾರೆ. ಯಾಕೆ? ಅದಕ್ಕೂ ಸೈನ್ಸ್ ಐತಿ. ಮಲ್ಕೊಂಡಾಕರ ಖುಷಿನ ಆತ್ಮ ಏನ್ ದೇವ್ರು ಹೇಳ್ರಿ? ಏನ್ ದೇವ್ರು? ಮಲ್ಕೊಂಡಾಕರ ಕೊಡಬೇಡ ಅಂತ ಹೇಳ್ಯಾರ. ಯಾಕೆ? ಸೂಕ್ಷ್ಮ ಶರೀರ ಖುಷಿಯಿಂದ ಮಲ್ಕೊಂಡಾಕರ ಹೊರಗೆ ಬಂದೈತಿ. ಈಗ ನೀವು ಅದಕ್ಕಲ್ಲಿ ಮುದ್ದು ಕೂಡ ಆ ಸೂಕ್ಷ್ಮ ಶರೀರ ಇದು ನಂದು ಹೌದು ಅಂತ ವಿಚಾರ ಮಾಡ್ತೈತೆ. ಇಲ್ಲಿ ಮುದ್ದು ಕೊಡಾಕತ್ತಾರ, ಇದು ಮತ್ತವ್ರದ್ದು ಇರ್ಬೋದು, ಇಲ್ಲಿ ಯಾಕೆ ನಶೆ ಇರಲಿ ಅಂತೈತೆ. ಅದಕ್ಕೆ ಮುದ್ದು ಕೊಡುವ. ನೀವು ಮಲಗ್ತೀರಿ ದಿನಾಲು, ನೀವೇನು ಅಲ್ಲೇ ನಿಮ್ಮ ಬಾಡಿ ಒಳಗಿರ್ತೀರ? ಈ ಬಾಡಿ ಬಿಟ್ಟ ತಿರುಗಾಡಕ್ಕೆ ಹೋಗಿರ್ತದ. ಅಸ್ಟಲ್ ಬಾಡಿಗ ಈ ಫಿಸಿಕಲ್ ಬಾಡಿಗ ಒಂದು ಸಿಲ್ವರ್ ಕಾರ್ಡ್ ತರ ಒಂದು ಕನೆಕ್ಷನ್ ಇರ್ತೈತಿ. ಆ ಸಿಲ್ವರ್ ಕಾರ್ಡ್ ಗತ್ಲೆ ಒಂದು ಏನದಲ್ಲ, ಅಲ್ಲಿ ಪಟ್ಟಕ್ನ ಏನ್ರಿ ಅಂತದ ಎಮರ್ಜೆನ್ಸಿ ಕ್ರಿಯೇಟ್ ಆಯ್ತಂದ್ರೆ ಮತ್ತೆ ವಾಪಸ್ ಬರ್ತೈತಿ. ಅದು ಕುಂಕುಮ ಯಾಕೆ ಹಚ್ಚಬೇಕು? ಏನು ಯೋಚನೆ ಮಾಡ್ಯಾರ ಇದ್ರ ಬಗ್ಗೆ? ಭಾರತ ದೇಶದೊಳಗೆ ಎಲ್ಲಾರು ಹಚ್ಕೋತಾರ ನೋಡ್ರಿ. ಯಾವ ಜಾತಿಯವ್ರು ಯಾಕಿರಲ್ಲಕ್ಕ, ಯಾವ ಧರ್ಮದವ್ರು ಯಾಕಿರಲ್ಲಕ್ಕ. ಕುಂಕುಮ ಇಲ್ಲಿ ಯಾವ್ದೇ ನೋಡ್ರಿ, ಓನ್ಲಿ ಮುಸ್ಲಿಂ ಧರ್ಮದವ್ರು ಅಷ್ಟೇ ಹಚ್ಕೊಳ್ಳೋದು. ಅದು ಬಿಟ್ರೆ ಎಲ್ಲಾರು ಹಚ್ಕೋತಾರ. ಏನಿರ್ಬೋದು ಕಾರಣ? ಇರ್ತಾರ. ಹಿಂದೂ ಸನಾತನ ಧರ್ಮದೊಳಗ ಹಿಂದಕಿನ ಋಷಿ ಮುನಿಗಳಿಗೆ ಇದು ಜ್ಞಾನ ಆಗಿತ್ತು. ಅವರಿಗೆ ಯಾಕಾಗಿತ್ತು? ಅವ್ರ ಧ್ಯಾನದಲ್ಲಿ ಬಹಳ ಆಳವಾಗಿ ಇಳಿದಿದ್ರು. ನಾಳೆಗೆ ನೀವು ಧ್ಯಾನದೊಳಗೆ ಬಹಳ ಆಳವಾಗಿ ಇಳಿದ್ರೆ ನಿಮಗೂ ಒಂದು ಹೊಸ ಸತ್ಯ ಗುರುತಾಗಬಹುದು. ನೀವು ಜಗತ್ತಿಗೆ ಹೇಳಬಹುದು, ನನಗಿದು ಸತ್ಯ ಗುರುತಾಗಿದೆ. ಆ ಜ್ಞಾನದ ಮೇಲೆ ಯಾರಾದರೆ ಮೊನೋಪಾಲಿ ಇಲ್ಲ, ಇವನೇ ಕಂಡು ಹಿಡಿಬೇಕು ಅನ್ನೋದು ಇಲ್ಲ. ಅದು ಯಾರಿಗಾದರೂ ಸಿಗಬಹುದು. ಹೆಣ್ಮಗಳಿಗಾದರೂ ಸಿಗಬಹುದು, ಗಂಡು ಮಕ್ಕಳಿಗಾದರೂ ಸಿಗಬಹುದು. ಯಾರ ಧ್ಯಾನದಲ್ಲಿ ಆಳವಾಗಿ ಇಳಿತಾರ ಅವ್ರಿಗೆ ಸಿಗಬಹುದು. ಮೇಡಮ್ ಕ್ಯೂರಿ ಅವರಿಗೊಂದು ಜ್ಞಾನವಾಯಿತು. ಮೇಡಮ್ ಕ್ಯೂರಿ ಅವ್ರು ಏನು ಕಂಡು ಹಿಡಿದ್ರು ಗೊತ್ತಿಲ್ಲ. ರೇಡಿಯಂ ಕಂಡು ಹಿಡಿದ್ರು. ರೇಡಿಯಂ ಗುರ್ತಾ? ಕತ್ಲಾಗ ಮಿಂಚ್ತದೆ. ರೋಡ್ ಸೈಡ್ ಹಚ್ಚಿರ್ತಾರೆ ನೋಡ್ರಿ. ನಮ್ಮ ಬಸ್ಗಳು ಕಾರುಗಳು ಹೋಗುವಾಗ ಅಲ್ಲಿ ಬೆಳಕು ಬಿತ್ತರೆ ಮಿಂಚ್ತದೆ. ಹೋಗುವಾಗ ಗೊತ್ತಾಗಬೇಕಲ್ಲ, ಅದ್ರ ಅಂಚೆ, ರೋಡಿನ ಅಂಚೆ ಇದೆ ಅನ್ನೋದು ಗೊತ್ತಾಗಬೇಕಲ್ಲ, ಯಾಕಂದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರ್ತಾವ. ಆ ರೇಡಿಯಂ ಯಾರು ಕಂಡು ಹಿಡಿದ್ರು? ಮೇಡಮ್ ಕ್ಯೂರಿ ಕಂಡು ಹಿಡಿದ್ರು.
ಮತ್ತು ಜಗತ್ನಾಗ ಎಷ್ಟೋ ಜನ ಗಂಡು ಮಕ್ಕಳಿದ್ರು, ಇವ್ರು ಯಾರು ಕಂಡು ಹಿಡ್ದಿಲ್ಲ. ಮೇಡಮ್ ಕೇವ್ರಿ ಅವರು ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದ್ರು. ಹಗಲು ರಾತ್ರಿ ಹಗಲು ರಾತ್ರಿ ಹಗಲು ರಾತ್ರಿ ಅದೇ 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 ಕೂತ್ರ ನಿತ್ರ ಮನಸ್ಸಿನಲ್ಲಿ, ಕನಸಿನಲ್ಲಿ, ಭಾವದಲ್ಲಿ ಯಾವುದೇ ಒಂದು ಯೋಚನೆ ನೀವು ಪದೇ ಪದೇ ಮಾಡಕ್ ಚಾಲು ಮಾಡ್ತಿರಲ್ಲ, ಅದ್ರ ಸಿಗ್ನಲ್ ಬ್ರಹ್ಮಾಂಡಕ್ಕೆ ಹೋಗ್ತದೆ. ಬ್ರಹ್ಮಾಂಡಕ್ಕೂ ಕರುಣೆ ಅದ. ನೀವು ಒಬ್ಬರೇ ಇಲ್ಲಿ, ನಿಮ್ಮನ್ನು ಹುಟ್ಟಿಸಿದವರು ಒಬ್ರು ಯಾರೋ ಅದ. ನನ್ನ ಮಗು ಇದಕ್ಕೆ ಹಂಬಲಿಸಾಕತ್ತದಲ್ಲ, ಆ ಕರುಣೆಯಿಂದ ಆ ಯೂನಿವರ್ಸಲ್ ಪವರ್, ಕಾಸ್ಮಿಕ್ ಪವರ್, ಡಿವೈನ್ ಪವರ್ ನಿಮ್ಮನ್ನ ಆ ಜ್ಞಾನ ಕೊಡ್ಲಿಕ್ಕೆ ಚಾಲು ಮಾಡ್ತದೆ. ನಾಕ್ ದಿ ಡೋರ್. ಯೇಸು ಏನು ಹೇಳ್ತಾನ, ಮೊದಲು ನೀವು ಬಾಕ್ಲಾರೆ ಬಡಿ, ಆ ನಂತರ ಬಾಕಲವನ್ನ ತೆರೆಯಲಾಗುತ್ತದೆ. ಬಾಕ್ಲ ಬಡಿಯೋದೇ ಗುರುತಿಲ್ಲ ನಮಗ. ಯಾಕೆ ಗುರುತಿಲ್ಲ? ಈಗ 3 ನಡೆದಲ್ಲ, ಇದು ಮಜಾ ಕೊಡಕತ್ತದ ನಮಗ. ಊಟ ಮಾಡೋದು, ನಿದ್ದೆ ಮಾಡೋದು, ಊಮೋ ಏನೋ ಅಂತಾರಲ್ಲ ಊಮ, ಅದೊಂದು ಬಿಟ್ರೆ ಮತ್ತೊಂದು ಏನೂ ಇಲ್ಲ ನಮ್ಮ ಜೀವನ. 80-90% ಜನರು ಬರೀ ಇದೇ ಮಾಡಕತ್ತಾರ. ಎಷ್ಟು ಪರ್ಸೆಂಟ್? 90% ಅಂದ್ರೂ ಆಕತಿ. ಎಲ್ಲರೂ ಇದರೊಳಗೆ ಮುಳುಗ್ಯದ. ಜಗತ್ತೇ ಎಲ್ಲ ಇದರೊಳಗೆ ಮುಳುಗ್ಯದ. ಸಾಲಿ ಕಲಿಯೋದು ಎದಕ್ಕೆ ಸಾಲಿ ಕಲಿಯೋದು? ಜ್ಞಾನ ಪಡ್ಕೊಳಕ್ಕಿಲ್ಲ, ಮಾರ್ಕ್ಸ್ ಒಳ್ಳೇದು ಬರ್ಬೇಕು. ಮಾರ್ಕ್ಸ್ ಯಾಕೆ ಒಳ್ಳೇದು ಬರಬೇಕು? ಚಲೋ ಪಗಾರ ಇರುವಂತ ನೌಕರಿ ಸಿಗಬೇಕು. ಹೆಂಗ ನೋಡ್ರಿ ನಮ್ಮ ಮೆಂಟ್ಯಾಲಿಟಿ. ಆ ನಾಲೆಜ್ ಹೋಯ್ತಿರೋದು, ಜ್ಞಾನ ನಾಲೆಜ್. ಈ ಜೀವಾತ್ಮದ ಉದ್ಧಾರ ಆಗೋದು, ಈ ಜೀವಾತ್ಮ ಎಲ್ಲಿಂದ ಬಂತು, ಕೋಟಿ ಕೋಟಿ ಜೀವರಾಶಿಗಳು ಎಲ್ಲಿಂದ ಬರಾಕತ್ತಾವ, ಯಾಕೆ ಬರಾಕತ್ತಾವ, ಮುಂದೆ ಎಲ್ಲಿ ಹೋಗ್ತಾವ, ನಾವು ಹುಟ್ಟಿ ಬಂದುದರೆ ಎದಕ್ಕ, ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರ? ಅಧ್ಯಾತ್ಮ ಜೀವಿ ಇದ್ದವನೇ ಯೋಚನೆ ಮಾಡ್ತಾನ. ಉಳುಕಿದ ಜನ ಎಲ್ಲ ಇದ್ರೊಳಗೆ ಮುಳುಗ್ಯದ. ಇದಕ್ಕ ಮಾಯಾಲೋಕ ಅಂತಾರ. ಏನಂತಾರ? ಎಲ್ಲರೇ ಮಾಯಾಲೋಕದಾಗ ಮುಳುಗದ್ರ ಜ್ಞಾನ ಕೊಡೋರು ಯಾರು? ಈ ಮಾಯಾಲೋಕದಾಗ 80% ಜನ ಮುಳುಗ್ಯಾರ. 10-20% ಜನ ಬಹಳ ಮಾಯಾಲೋಕದಿಂದ ಹೊರಗೆ ಬಂದು ಕಂಡು ಹಿಡ್ದಾರ ಏನೋ ಒಂದು ಸತ್ಯ. ಎಡಿಸನ್ ಗುರ್ತಾ ನಿಮಗ? ಏನ್ ಕಂಡು ಹಿಡ್ದ ಎಡಿಸನ್? ಬಲ್ಬ್ ಕಂಡು ಹಿಡ್ದ. ಅದು ಒಂದೇ ಕಂಡು ಹಿಡ್ದೇನು? ಒಂದೇ ಮನುಷ್ಯ 100 ಎಲೆಕ್ಟ್ರಿಕ್ ವಸ್ತುಗಳನ್ನ ಕಂಡು ಹಿಡದ. ಅವಂದು ಎಂತ ಬುದ್ಧಿಶಕ್ತಿ ಇರ್ಬೇಕ್ರಿ, IQ ಎಂತದಿರ್ಬೇಕು ಅವನು. ಆದ್ರ ಅತ್ಯಂತ ಉಡಾಳ ಹುಡುಗ ಸಾಲಿ ಒಳಗ. ಒಂದು ದಿವಸ ಮಾಸ್ತರ್ ಕರೆದು ಹೇಳ್ದಂತ, ನಿಮ್ಮವ್ ಕರ್ಕೊಂಬ ನಾಳಿಗೆ ಅಂತ. ನಿಮ್ಮ ಅಪ್ಪಗ ನಿಮ್ಮವ್ ಕರ್ಕೊಂಬ. ಆ ಹುಡುಗ ಕರ್ಕೊಂಡು ಬಂದ ಬಳಿಕ ಹಲ್ಲಿಗಳು ಹಿಂಗೆಲ್ಲ ಬರ್ತಿರ್ತಾವ. ಅವು ಸಂಕೇತ ತಿಳ್ಕೋಬೇಕು. ಅವು ನಮ್ಮ ಕಡೆನೇ ಯಾಕೆ ಬರ್ತವೆ? ಯಾವಾಗ ನೀವು ಧ್ಯಾನ ಮಾಡಕ್ ಚಾಲು ಮಾಡ್ತೀರಿ, ಯಾವಾಗ ನಿಮ್ಮಲ್ಲಿ ಸತ್ವ ಗುಣ ಉದಯ ಆಗ್ಲಿಕ್ಕೆ ಚಾಲು ಆಗ್ತದ, ಅವಾಗೆಲ್ಲ ಪ್ರಾಣಿಗಳು ನಿಮ್ಮ ಕಡೆ ಬರಕ್ ಚಾಲು ಆಗ್ತದೆ. ಪ್ರಾಣಿಗಳು ಯಾಕೆ ಬರ್ತಾವೆ ಹೇಳ್ರಿ? ಅವಕ್ಕೂ ಶಾಂತಿ ಬೇಕಾಗಿದೆ. ಶಾಂತಿ ಯಾರ ಹತ್ರ ಅದ ಹೇಳ್ರಿ? ಶಾಂತಿ ಯಾರ ಹತ್ರ ಅದ? ಪರಮ ಶಾಂತಿ ಯಾವ ಪಡ್ಕೊಂಡಾನ? ಪರಮಜ್ಞಾನಿ. ಯಾವ ಅಂತಿಮ ಸತ್ಯವನ್ನು ತಿಳ್ಕೊಂಡಾನ ಅವನ ಜೀವನ ಶಾಂತ ಆಗ್ಯದ, ಅವನ ಜೀವನ ಮಧುರ ಆಗ್ಯದ. ಅವರ ಸುತ್ತಲ ಮುತ್ತಲ ಶಾಂತಿಯ ಕಿರಣಗಳು. ಲುಂಬಿನಿ ವನದೊಳಗ ನಿಧಾನಕ್ಕ ಹೆಜ್ಜೆ ಇಡುವಂತಹ ಬುದ್ಧನನ್ನ ನೆನಸು, ಮನಸ್ಸು ಶಾಂತ ಆಗೋದು. ಹಿಂದೂ ಧರ್ಮದ ರಾಮನನ್ನ ನೆನಸು, ಅರಣ್ಯದಲ್ಲಿ ನಿಧಾನಕ್ಕೆ ಹೆಜ್ಜೆ ಹಾಕುವಂತಹ ರಾಮ. ಬರೀ ನೆನಸ್ಸು, ಮನಸ್ಸು ಶಾಂತ ಆದಿತ್ತು. ಆ ಪರಶಿವ ಭಗವಂತ ಕೂಡ ರಾಮಗ ನೆನೆಸ್ತಾನಂತ.
ಏನು ಶಾಂತ ಪುರುಷ ರಾಮ, ಎಂದೂ ತಲೆ ಕೆಡಿಸಿಕೊಳ್ಳಿಲ್ಲ. ರಾಮನ ಮುಖದಾಗ ಎಂದೂ ಚಿಂತೆ ಕಾಡಿಲ್ಲ. ಹೆಂಗ ಮಾಡಲಿ ಎಂದಿಲ್ಲ. ಮರು ದಿವಸ ಸಿಂಹಾಸನ ಮೇಲೆ ಕೂಡ್ಸವ್ರದಾರ. ಪಟ್ಟಾಭಿಷೇಕ ಆಗುವುದದ, ರಾಜ್ಯದ ವಾರಿಸ. ಅದೇ ರಾತ್ರಿ, ಮುಂಚಿತ ರಾತ್ರಿ ತಂದೆ ಕರೆದ ಹೇಳ್ತಾನ, ನೀವು ವನವಾಸಕ್ಕೆ ಹೋಗ್ಬೇಕ ಮಗು. ರಾಮನ ಮುಖದಾಗ ಸ್ವಲ್ಪ ಆದ್ರೂ ದುಃಖದ ಛಾಯೆ ಬಂದಿಲ್ಲ. ಆಯ್ತು ತಂದೆ, ಏನೂ ಆಗೇ ಇಲ್ಲ ಅಂದಂಗ ತಾಯಿಗೂ ಬಂದು ನಮಸ್ಕಾರ ಮಾಡಿ ಹೋದ. ಯಾವ ತಾಯಿಯಿಂದ ಕಾಡಿಗೆ ಹೋಗಬೇಕಾಗ್ಯದ, ಮಲತಾಯಿ. ನಿಮಗೆಲ್ಲ ಕತೆ ಗುರುತಲ್ಲ. ಆ ಕೈ ಮೇಲೆ ಕೂಡ ಸಿಟ್ಟಿಲ್ಲ. ಅವಳಿಗೆ ಮತ್ತೆ ನಮಸ್ಕಾರ ಮಾಡ್ತಾನೆ. ಎಂಥ ಜ್ಞಾನ ರೀ ರಾಮ, ಎಂಥ ಕರುಣಾ ಪುರುಷ. ಯಾಕ ರಾಮ ತಿಳ್ಕೊಂಡಾನ. ರಾಮ ಆತ್ಮಜ್ಞಾನಿ ಅದಾನ. ಜೀವನದಲ್ಲಿ ಏನೇನೆಲ್ಲ ಆಗ್ತದಲ್ಲ, ವಿಶ್ವದ ಶಕ್ತಿಯಿಂದ ಆಗ್ತದೆ. ದೇವರ ಮನಸ್ಸದಲ್ಲಿ ಇರೋದೇ ಆಗುವುದು. ನಾವು 1000 ಮಾಡ್ಲಿ, ನೀ 1000 ಜಪ ಮಾಡು, ನೀ 1000 ಧ್ಯಾನ ಮಾಡು, ಏನು ಮಾಡ್ತಿ ಮಾಡು, ಏನಾಗುವುದದ ಅದೇ ಆಗ್ತದೆ. ಶಿವನ ಆಜ್ಞೆ ಇಲ್ಲದ ಹುಲ್ಲು ಕಡ್ಡಿ ಅಳಗಾಡುವುದಿಲ್ಲ. ಇದು ಯಾವನಿಗೆ ತಿಳಿತು, ಅವನ ಜೀವನ ಶಾಂತಿಯಿಂದ ತುಂಬಿ ಹೋಗ್ತದೆ. ನಮಗಿನ್ನೂ ತಿಳಿದಿಲ್ಲ, ಅದಕ್ಕೆ ನೋವಾಗತ್ತೆ. ಈ ಕ್ಷಣಕ್ಕಿದು ಬರಬೇಕಾಗಿತ್ತು, ಬಂತು. ಅದಕ್ಕೆ ಹೇಳಿದ್ರಲ್ಲ ಒಂದು ವಾಕ್ಯ, ಜ್ಞಾನಿ ಪುರುಷ ದೇವರಿಗೆ ಏನು ಬೇಡತಾನ, ಬಂದುದನ್ನ ಬರಲಿ ದೇವರೇ ನಿನ್ನ ದಯೆ ಒಂದು ಉಳಿಲಿ. ಬಂದ ಕಷ್ಟಕ್ಕೆ ನಾನು ಹೆದರಬಾರದು, ಅದರನ್ನ ಸಂಘರ್ಷಿಸುವಂತ ನನಗೆ ಧೈರ್ಯವನ್ನು ಕೊಡು ತಂದೆ. ಇದು ಜ್ಞಾನಿ ಪುರುಷರ ಬಯಕೆ. ಜ್ಞಾನಿ ಪುರುಷರು ಹಿಂಗ ಪ್ರಾರ್ಥನಾ ಮಾಡ್ತಾರ. ನಮ್ಮ ಪ್ರಾರ್ಥನೆ ಬಹಳ ಬ್ಯಾರೆ ಬ್ಯಾರೆ ಅದ. ಅರೆ ಅವ್ರ ಮನೆ ನಷ್ಟಾಂಶ ಆಗಲಿ, ಕೈ ತಿಕ್ಕಿ ತಿಕ್ಕಿ ಶಾಪ ಕೊಡ್ತೇವೆ ನಾವು. ನಮ್ಮ ಒಳಗೆ ಎಷ್ಟು ವಿಷ ತುಂಬ್ಯದ್ರಿ. ಸತ್ರು ನಿನ್ನ ಮುಖ ನೋಡಂಗಿಲ್ಲ, ಸತ್ರು ನಿನ್ನ ಹೆಣಕ್ಕೆ ಬರೋದಿಲ್ಲ. ಇವು ನಮ್ಮ ಬೇಡಿಕೆಗಳು. ಹೇ ಎಲ್ಲಮ್ಮ ತಾಯಿ, ಬರೋ ವರ್ಷದಾಗ ಅವ್ರ ಮನ್ಯಾಗ ಹಿಂಗ ಆಗ್ಬೇಕು ಅಂದ್ರೆ ನೀ ಸತ್ತೊಳ್ಳಾಕಿ. ದೇವಿ ಪರೀಕ್ಷೆ ಮಾಡವ್ರು, ನೀವೇ ದೇವಿ, ಆಕಿನೇ ನಿಮ್ ಕೈ ತೆಳಗಿನಕ್ಕಿ. ಅಂದ್ರೆ ಆಕಿ ಖರೆ ಸತ್ತೊಳ್ಳಾಕಿ ಅನ್ಸ್ಕೋಬೇಕಾದ್ರೆ ನಿಮ್ ಪರೀಕ್ಷೆದಾಗ ಪಾಸ್ ಆಗ್ತದೆ. ಎಷ್ಟು ಮಜಾರಿದು ಮನುಷ್ಯನ ಇದಕ್ಕೆ ತಮೋ ಗುಣ ಅಂತ. ತಮೋ ಗುಣಿ ಜನರು ಎಂತ ಭಕ್ತಿ ಮಾಡ್ತಾರ್ರಿ, ಹೊಲಸು ಭಕ್ತಿ. ಭಕ್ತಿ ಅಂತಾರ ಇದಕ್ಕ, ಹುಚ್ಚುಚ್ಚಾರ ಭಕ್ತಿ. ದೇವಿಗೆ ಒಯ್ದು ಕ್ವಾಣೆ ಕಾಡೋರು, ಆ ದೇವಿ ಮುಂದೆ ಹೋಗಿ ಮತ್ತೇನಾರೇ ಕಾಡೋರು. ದೇವಿ ಬೆಡ್ಯಾಳ್ರಿ ಇದು. ದೇವಿ ಎಲ್ಲಾ ಮಕ್ಕಳು. ನಾವ್ ಹೆಂಗ ಮಕ್ಕಳು ಹಂಗದು ಪ್ರಾಣಿನೂ ಅಕ್ಕಿಗೆ ಮಕ್ಕಳು. ಆ ಕುರಿನೂ ಒಂದು ತಾಯಿಗೆ ಮಗು. ತನ್ನ ಮಗುವಿನನ್ನೇ ಬಲಿ ಬೇಡ್ತಾಳೇನ್ರಿ ತಾಯಿ. ದೊಡ್ಡ ದೊಡ್ಡ ದೇವಸ್ಥಾನದಾಗ ಇಂಥ ಹುಚ್ಚುತನ ನಡೆದದ. ಅಲ್ಲಿ ಚೂ ಮಾಡ್ತದ ಖರೆ ಇಲ್ಲ. ಕೋಕಟ್ನೂರೇನ್ ಸಾದಾ ದೇವಸ್ಥಾನದ, ಎಟ್ಟು ಹಣ ಬೀಳ್ತಾವ್ರಿ ಅಲ್ಲಿ. ಕಡಿದೇ ಕಡಿ. ಅವ್ ಯಾವಾಗೂ ಹೋಗಿದ್ದ ನಾ, ನೋಡಕ್ಕಾಗ್ಲಿಲ್ಲ ನಮಗೆ. ಸತ್ತು ಗುಣಿ ಜನರಿಗೆ ನೋಡಕ್ಕಾಗಲ್ಲ, ಚಕ್ರ ಬಂದ್ ಬಿದ್ದೇವ್ ನಾವು. ಹೆಂಗ್ ಕೋಲಂಗ ಆಗ್ತದ್ರಿ ಒಂದು ಪ್ರಾಣಿಗ. ಎಷ್ಟು ನಮ್ಮ ಸುಖಕ್ಕಾಗಿ ಕೊಲ್ಲೋದು ಏನದಕ್ಕ. ದೇವಿಗಿದು ಬೇಕಂತ ಹೇಳ್ಯಾರ ಯಾರ ನಿಮಗ? ಸುಮ್ಮನೆ ಯಾವನೊಬ್ಬ ಶಾಣೆ ಹೇಳ್ದ ಇವ್ರು ಮಾಡ್ಕೋತ. ಅದಕ್ಕೆ ಕೊಯ್ಯದ್ರು ಎದಕ್ಕ? ತನಗ ತಿನ್ಲಕ್ಕ, ದೇವಿಗೆ ಅಲ್ಲದು. ದೇವಿ ಹೆಸರ ನಮ್ಮ ಬಸರ. ಯಾಕ ಹಿಂಗ ಮಾಡೋದು? ನನಗೆ 2 ಮಕ್ಕಳವ, ಸಣ್ಣ ಮಗುವಿಗೆ ಜ್ವರ ಬಂದಾವ. ಆ ಮಗುವಿಗೆ ಆರಾಮ ಮಾಡುವ ತಾಯಿ, ನನ್ನ ಹಿರಿ ಮಗನಿಗೆ ಕಡಿತೀವಿ ನಿನ್ನ ಪಾದಕ್ಕ ಅನ್ನು ನೋಡೋಣ. ಹಂಗೆ ಯಾರತ್ತಾರ್ರಿ? ನಮ್ಮ ಮಗುನು ಯಾಕೆ ಕಡೆಯಂಗಿಲ್ಲ ನಾವು? ತಾಯಿಗೇನು ಒಲ್ಲತ್ತದ ಮನುಷ್ಯಂದು?
ಎರಡು ಕಾಲಿಂದ ಒಲ್ಲತ್ತದ ತಾಯಿಗ, 4 ಕಾಲಿಂದ ಯಾಕೆ ತಂದು ಹಾಕ್ತಿರಿ? ಅವ್ರಿಗೆ ಹೇಳೋರು ಕೇಳೋರು ಯಾರಿಲ್ಲ ಪಾಪ. ದನಗಳದೇ ಒಂದು ರಾಜಕೀಯ ಇತ್ತಂದ್ರ ನಮ್ಮ ಮೇಲೆ ಕೇಸ್ ಹಾಕ್ತಿದ್ರು ಅವರು, ಕೋರ್ಟ್ ಕಚೇರಿ ನಡೀತಿತ್ತು ಇಲ್ಲಿ ತನ. ಪಾಪ ಅವಕ್ಕೆ ಯಾರ ಹೇಳೋರು ಕೇಳೋರು, ನಿಮ್ಮ ಮನೆ ಮುಂದೆ ಒಂದು ಎತ್ತದ ಏನದ ದುಡಿಸ್ಕೊಂಡೇ ದುಡಿಸ್ಕೋತೀರಿ. ಅವ್ರದ್ದು ರಾಜಕೀಯ ಇಲ್ಲಲ್ಲ ಪಾಪ. ಮನೆ ಹೇಳದಲ್ಲ, ಒಳಗೆ ಆಕಳಿಗೆ ಕಟ್ಟಿ ಹಿಂಡೋದೇ ಹಿಂಡು, ಸ್ವಲ್ಪ ಅದು ಕರಿ ತರೋದು ಕುಡಿಸ್ದಂಗ ಮಾಡೋದು, ಅದು ಇನ್ನ ಹೊಟ್ಟೆ ತುಂಬಿರಲ್ಲ, ಹಿಡಿದು ಜಗ್ಗುದು ಅದಕ್ಕೆ ತಂದು ಇಲ್ಲಿ ಕಟ್ಟು. ನಾವು ಹಿಡ್ಕೊಳ್ರಿ ಪಕ್ಕಾ ಕಳ್ರಿ ನಾವು. ಪಕ್ಕ ಚೂಚು ಹತ್ತಿದ್ರು ಅದು ಕಳ್ತನದ ಹಾಲ ಕುಡಿಸಿ ನಮ್ಮ ಮಕ್ಕಳು ಕೆಟ್ಟ ಕಳ್ರಾಗತ್ತ. ಅದು ಹಿಂಡುವತ್ನಾಗ ಕಳ್ತನದ ಬುದ್ಧಿ ಅದ ನಮ್ಗೆ. ಅದೇ ಬುದ್ಧಿ ಎಲ್ಲಿ ಬಂತು? ಕಳ್ಳತನದಿಂದ ನೀವು ಏನೇನು ಮಕ್ಕಳಿಗೆ ತಿನ್ನಿಸ್ತೀರಿ, ಆ ಹುಡುಗರಿಗೆಲ್ಲ ಎಂತ ಬುದ್ಧಿ ಬರ್ತದ ಪಕ್ಕ ನೆನಪು. ಅದಕ್ಕ ಸತ್ತುಳ್ಳ ಶರಣರು, ನೀವು ಕೊಟ್ಟದು ಲಘು ತಿನ್ನಂಗಿಲ್ಲ. ನೀವು ಯಾವ ಬುದ್ಧಿಯಿಂದ ಮಾಡಿರಿ ದೇವ್ರಿಗೂ, ನೀವು ಯಾವ ಬುದ್ಧಿಯಿಂದ ಕೊಡಾಕತ್ತೀರಿ ದೇವ್ರಿಗೂ. ಅಲ್ಲಿ ಕಳ್ಳತನದ ಬುದ್ಧಿ ಬಂತು. ಅದಕ್ಕ ನಿಮ್ಗೆ ಹೇಳ್ತೀನೋ, ಅಡಿಗೆ ಮಾಡುವಾಗ ಅಕ್ಕ ತಾಯಂದಿರು ನಗಮುಖದಿಂದ ಗಂಡು ಮಕ್ಕಳನ್ನ ನೆನೆಸಿ, ಇವರು ನನ್ನ ದೇವರು ಭಕ್ತಿಯಿಂದ ಈ ಅನ್ನ ಉಂಡವರು ದೀರ್ಘಾಯುಷ್ಯ ಆಗಲಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಹಿಂಗ ಅನ್ಕೋತ ಮಾಡ್ರಿ ಅಡಿಗೆ. ಅನ್ನ ಎಂದೂ ಕಂಬೆಳಂಗಿಲ್ಲ. ತಾಯಿ ಕುಣ್ಕೋತ ಬರ್ತಾಳ. ಅನ್ನಪೂರ್ಣ ತಾಯಿ ಕುಣ್ಕೋತ ಬರ್ತಾಳ. ಆ ತಾಯಿ ಅನ್ನ ಉಂಡವರು ಮನಸ್ಸು ಪವಿತ್ರ. ಆ ತಾಯಿ ಅನ್ನ ಉಂಡವರು ದೀರ್ಘಾಯುಷಿ. ಸತ್ತು ಗುಣ ಅಲ್ಲಿ ಹರಿಲಿಕ್ಕತ್ತದ. ಆ ಗುಣದಿಂದ ಅವ್ರು ರೊಟ್ಟಿ ಬಡ್ಯಾಕತ್ತಾರ. ನಮ್ಮ ಹಂಗಿಲ್ರಿ, 108 ಬೈಗಳಾ ಬೈಕೋತು. ಹಂಗದಾವಿಲ್ರಿ ಹಳ್ಳಿ ಜನರುಗಳು. ನೋಡ್ರಿ, ಇದು ಜ್ಞಾನ ಇಲ್ಲ. ಅದಕ್ಕ ಅನ್ನ ಕಮ್ಮಿ ಬೀಳಾಕತ್ತದ. ತಿಂದವ್ರಿಗೆ ಬುದ್ಧಿ ದುಷ್ಟ ಬುದ್ಧಿ ಆಗ್ಲಿಕ್ಕತ್ತದ. ನಮ್ಮ ಗಂಡದಾರ ಹೋಗಿ ದಾರುಣಿ ಕುಡಿಲಿಕ್ಕತ್ತಾರ. ಏನೇನು ಹೊಲಸು ಬೈಯಾಕತ್ತಾರ. ಸ್ವಲ್ಪ ನಾವು ಕಾರಣರ ಅದೀವ. ಅದಕ್ಕೆ ಎಲ್ಲ ಏನು ಅವ್ರ ಮೇಲೆ ತಪ್ಪು ಹೊರಿಸ್ಬೇಡ್ರಿ. ಎಲ್ಲ ಇರೋದು ಹೆಣ್ಮಕ್ಳ ಕೈಯಾಗಿದೆ. ಹೆಣ್ಮಕ್ಳಿಗೆ ಮನಿ ಲಕ್ಷ್ಮಿ ಅಂದಾರ. ಕನ್ಯಾ ಅಂದ್ರೆ ಏನ್ರಿ? ಹೆಣ್ಮಗಳು ಮದುವೆ ಆಗ್ಲಾರ ಹುಡುಗಿ ಕನ್ಯಾ ಅಂತಾರ. ಕ ಅಂದ್ರೆ ಏನು? ಭಗವಂತನ ಪದ, ಪರಬ್ರಹ್ಮ ಪದ. ಅದಕ್ಕೆ ಕ ಅಂತ. ನ್ಯಾ ಅಂದ್ರ ವೈತಾಳ. ಮರಾಠಿ ಶಬ್ದ ನ್ಯಾ, घेऊन जावा. ನ್ಯಾ. ಕನ್ಯಾ ಯಾವಳು ಗಂಡನಿಗೆ ಪರಮಪದ ಸ್ಥಿತಿಗೆ ಒಯ್ತಾಳೆ, ಯಾಕೆ ಕನ್ಯಾ. ಕುಮಾರಿ. ಕುಮಾರಿ ಅಂದ್ರೆ ಏನ್ ಗುರುತು ನಿಮಗ? ಹೂ ಅಂದ್ರೆ ಕೆಟ್ಟದ್ದು, ಮಾರಿ ಅಂದ್ರೆ ಹೊಡೆದು ತೆಗಿತಾಳೆ. ತನ್ನ ಗಂಡನ ಹತ್ರ ಇರುವಂತಹ ಕೆಟ್ಟ ಗುಣಗಳನ್ನ ಹೊಡೆದು ತೆಗಿತಾಳೆ, ಯಾಕೆ ಕುಮಾರಿ. ಅವ ಇರಾವನೇ, ಅವ ಗಂಡನು ಪ್ರಾಣಿ ಹಿಂಗೆ ಇರಾವ. ಅದಕ್ಕ ಅಂತಿರ್ತಾರ ನೋಡ್ರಿ, ಬಾಳ ಹಾದಿ ಬಿಡಾಕತ್ತದ, ಪಟಕ್ ನಿದಕ್ಕೆ ಮುಗದಾಣಿ ಕಟ್ರಿ, ಮದುವೆ ಮಾಡ್ರಿ, ಉದ್ಧಾರ ಆಗ್ತಾನ. ಅದೊಂದು ಆಸೆ ಇಟ್ಟುಕೊಂಡಾರ ಹಿರಿಯರು. ಈಕಿನೆಂದರೆ ಉದ್ಧಾರ ಆಗ್ತಾನ. ನಿಮ್ಮಲ್ಲಿ ಸತ್ವ ಗುಣ ಇದ್ರೆ ಉದ್ಧಾರ ಆಗ್ತಾನ. ಸ್ವಲ್ಪ ಹಾದಿಗರೆ ಬರ್ತಾನ ಕಡೆಗೆ. ನೀವು ತಾಳತಂತ್ರ ಬಿಟ್ಟಿದ್ರೆ ಅಂದ್ರೆ ಪೂರ್ತಿ ಹದಿಗೆಟ್ಟು ಹೋಗ್ತದ. ಅವ 1 ಸಿಟ್ಟಿನಿಂದ ಬಂದ್ರ ನೀವು 10 ಸಿಟ್ಟು ಮಾಡಾಕ ಚಾಲು ಮಾಡ್ತೀರಿ. ಹೆಣ್ಮಕ್ಳಿದ್ದವಳು ಲಕ್ಷ್ಮಿ ಆಗಬೇಕು, ಮಹಾಲಕ್ಷ್ಮಿ ಆಗಬೇಕು. ಅವಳಲ್ಲಿ ಆ ಶಕ್ತಿ ಅದ. ನೀವು ಚಂಡಿ ಚಾಮುಂಡಿ ಆಗಾಕ ಹೋಗ್ಬೇಡ. ಹೆಚ್ಚಾನೆಚ್ಚ ಹೆಣ್ಮಕ್ಳು ಚಂಡಿ ಚಾಮುಂಡಿ ಆಗ್ಲಿಕ್ಕೆ ಹೋಗ್ತಾರೆ. ಚಂಡಿ ಚಾಮುಂಡಿ ಚಲೋಣೆ ಯುದ್ಧ ಮಾಡಾಕ ಚಲೋಣೆ ಗಂಡನ ಜೊತೆ. ಯಾಕೆ ನಗು ಬರ್ತಂದ್ರೆ ಮನೆಗೆಲ್ಲ ಮಾಡ್ತೇವ ನಾವು. ಪ್ರವಚನ ಎದಕ್ಕಂದಾರ? ಪ್ರವಚನ. ಪುರಾಣ ಎದಕ್ಕಂದಾರ? ಪುರಾಣ. ಪುರ ಅಂದ್ರೆ ಊರ, ಅಯಣ ಅಂದ್ರೆ ಘಟನೆಗಳು.
ಊರ ಒಳಗೆ ಏನು ಘಟನೆ ನಡೆದಾವ ಅದು ಪುರಾಣ. ಪ್ರವಚನ ಬೇರೆ ಅದ್ರಿ, ಅದರ ಶಬ್ದ ಒಳಗೆ ಅರ್ಥದ. ಪ್ರವಚನ, ಅಂದ್ರೆ ಒತ್ತಿ ಕೊಟ್ಟು, ವಚನ ಅಂದ್ರ ವಚನ ಕೊಡು, ವಚನ ಅಂದ್ರ ಆಣಿ. ಆ ಪ್ರವಚನ ಹೇಳುವಂಥವ್ರು ಜ್ಞಾನಿ ಪುರುಷರು ವಚನ ಕೊಡಕತ್ತಾರ, ಹಿಂಗ ನಡೆಯುವ ತಾಯಿ, ಆ ಬಳಿಕ ನನಗೆ ಬಂದು ಕೇಳು, ನಾ ನಿನಗೆ ವಚನ ಕೊಡ್ತೀನೋ, ಅದು ಪ್ರವಚನ. ಪ್ರವಚನ ಹೇಳುವಂಥವ್ರು ಅಟ್ಟು ಗಟ್ಟಿಯಾಗಿ ನಡೀತಿರ್ಬೇಕು. ಸತ್ಯವನ್ನು ತೋರಿಸಿಕೊಡುವಂತ ಅವರಲ್ಲಿ ಶಕ್ತಿ ಇರಬೇಕು. ಹಿಂಗ ನಡಿ ಮಗಳೇ, ಹಿಂಗಾಗ್ಲಿಲ್ಲ ಅಂದ್ರೆ ನನಗೆ ಬಂದು ಕೇಳು ಅನ್ನುವಷ್ಟು ಧೈರ್ಯ ಹೇಳೋರು ಗುರುವಿನ ಹತ್ರ ಇರಬೇಕು. ಒಳ್ಳೆ ನಡೆಯುವವನೇ ಒಳ್ಳೆ ನಡಿಲಿಕ್ಕೆ ಪ್ರೇರೇಪಿಸುತ್ತಾನೆ, ಪ್ರೇರಣೆ ಕೊಡುತ್ತಾನೆ. ಈಗ ನಾನೇ ಸೆರೆ ಕುಡಿತಿದ್ರ ನಿಮಗೆ ಕುಡಿಬ್ಯಾಡ್ರಿ ಅಂತ ಹೆಂಗ್ ಹೇಳವನ? ನಾವು ಒಳ್ಳೇದ್ ನಡಿಬೇಕಲ್ಲ. ಮತ್ ನೀವೇ ಒಳ್ಳೇದ್ ನಡಿಲಿಲ್ಲ ಅಂದ್ರ ನಿಮ್ಮ ಗಂಡದಾರು ಮೊದಲೇ ಹಾದಿ ಬಿಟ್ಟವ್ರು, ಅವ್ರು ಹೆಂಗ್ ಒಳ್ಳೆ ನಡೀತಾರೆ? ಅವ್ರ ಹಾದಿ ತರಬೇಕಾಗ್ಯದ. ಅದು ನಿಮ್ಮ ಪರೀಕ್ಷೆ, ದೊಡ್ಡ ಪರೀಕ್ಷೆ. ವ್ಯಚ್ಚಿದ್ರು ಹುಚ್ಚನು ಅಡಿಗೆ ಮಾಡ್ತದ. ತೊಗೊಂಬರ್ರಿ, ಅದೇ ನಿಮ್ಗೆ ಖರೆ ಪರೀಕ್ಷೆ. ರಾಣಿ ಮಮ್ಮಿಗೆ ದಿನ ಅದೇ ಹೇಳಕತ್ತೀನಿ, ತೆಗಿಬೇಡ ತಪ್ಪ, ಅವ್ರು ಹೆಂಗಾರೆ ಹಾಕಿರವ ಅಲ್ಲಿ ಯಾಕ, ಅದಾಗ ಒಳ್ಳೇದೇ ನೋಡು. ಅವ ಬಂದು ಕೆಟ್ಟ ಬೈಲಿಕತ್ತ, ಏನ ಹೊಡೆದಿಲ್ಲ, ಬರೀ ಬೈದಾನ, ಎಷ್ಟು ಚಲೋ ನನ್ನ ಗಂಡ ಹಿಂಗ ಹೊಡೆದಿಲ್ಲಲ್ಲ, ಕೆಲವೊಬ್ರು ಹೊಡಿತಾರ. ಬಂದೊಂದು ಟೊಳ್ಳದ ಕಪಾಳಿಗೆ ಹೊಡೆದ, ಬರೀ ಹೊಡೆದಾನ, ಬಡಗಿ ತಗೊಂಡು ಹೊಡೆದಿಲ್ಲಲ್ಲ, ಎಷ್ಟು ಚಲೋ ನನ್ನ ಗಂಡ. ಒಟ್ಟು ಒಳ್ಳೇದು ಹುಡುಕ್ಯಾಡೋದು. ಮೈ ತುಂಬಾ ಹುಣ್ಣು ಹೊಡೆದ, ಬರೀ ಹುಣ್ಣು ಹೊಡೆದು ಬಿಟ್ಟಾನ, ಜೀವಾನೇ ಕೊಂದಿಲ್ಲಲ್ಲ, ಎಷ್ಟು ಚಲೋ ನನ್ನ ಗಂಡ. ಚಲೋ ನೋಡ್ಕೊತ ಹೋಗುದು, ಚಲೋನೇ ನೋಡ್ಕೊತ ಹೋಗುದು. ಕೊಂದೇ ಬಿಟ್ಟ, ಅವಾಗೂ ಬಿಡುದಿಲ್ಲ. ಅವಾಗ ಅನ್ನೋದು ಈ ದೇಹ ಅಂದ್ರೆ ಒಂದು ಅಜ್ಞಾನ, ಮಾಯಾಜಾಲ, ಇದ್ರೊಂದು ಕೊಂದು ಮುಕ್ತಿನೇ ಕೊಟ್ಟಿಲ್ಲಪ್ಪ ನೀ ಅಂತ ದೊಡ್ಡ ದೇವ್ರ. ಹೋಲ್ಸೇಲ್ದಾಗ ಮುಕ್ತಿ ಕೊಟ್ಟು ಬಿಟ್ಟೆಲ್ಲ. ನೀವು ನಗತೀರಿ ಖರೆ, ಪತಿವೃತ್ತಿಯರು ಹಿಂಗ್ ಮಾಡ್ಯಾರ. ಏನು ಮಾಡಿದ್ರು ಮಾಡಪ್ಪ, ನಡೆಸ ನಿನ್ನ ಗಾಡಿ ಅನ್ನೋದು. ಏನು ಮಾಡ್ತಿ ಮಾಡು, ನನಗ ಅಂದ್ರೂ ನಾ ನಿನಗ ಪ್ರೀತಿನೇ ಮಾಡಕ್ಕಿ. ನನ್ನ ಪ್ರೀತಿ ಅಳಗ್ಯಾಡಂಗಿಲ್ಲ, ನೀ ಹೆಂಗರೇ ಇರು, ನನ್ನ ಮನಸ್ಸಿನ ತಕ್ಕಾರೆ ಇರು, ನನ್ನ ಮನಸ್ಸಿನ ವಿರುದ್ಧರೇ ಇರು. ನಿನ್ನ ಕಡೆಯಿಂದ ಯಾರು ಬಯಸಾಕತ್ತಾರೋ ಮಾರಾಯ, ನಡಿ, ನೀ ಹೆಂಗ್ ನಡೀತಿ ನಡಿ. 2 ಟೈಮ್ ನಮಸ್ಕಾರ ಮಾಡಪ್ಪ ಅಂತ ಹೇಳಿ ನಾವು ಪಾಲಿಸ್ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ. ಶಿವಪಥ ಅರಿಯೊಡೆ ಗುರುಪಥವೇ ಮೊದಲು, ಮಡಿಕೆಯ ಮಾಡುವ ಮಣ್ಣೇ ಮೊದಲು, ತೊಡುಗೆಯ ಮಾಡುವ ಹೊಣ್ಣೆ ಮೊದಲು. ಆ ಶಿವ ನಿಮಗೆ ಕಾಣಿಸ್ಬೇಕಾದ್ರೆ ಗುರುವಿನ ಹಾದಿ ಒಳಗ ನಡಿಬೇಕೋ ಬೇಡೋ? ಇವು ಕರ್ಮಣಿಕೆಯಾಗುವಂತ ಪ್ರವಚನಗಳಲ್ಲ. ಇವು ಕರ್ಮಣಿಕೆಯಾಗುವಂತ ಪ್ರವಚನ ಅವು ಇರ್ತಾವ. ಯೂಟ್ಯೂಬ್ನಾಗ ನೋಡ್ರಿ, ಭಾಳ ನಗಸ್ತಾರ ನಿಮಗ. ಭಾಳ ಚಲೋ ಅನಿಸ್ತು, ಏನು ಬಾರಿ ಹೇಳ್ತಾರೆ, ಏನು ಮಣ್ಣಾದ ಬಾರಿ ಹೇಳ್ತಾರೆ. ನಿಮ್ಗೆ ನಗಸ್ಬೇಕು ಅನ್ನೋದು ಚಟ ಅದ, ನಿಮ್ಗೆ ನಗಬೇಕು ಅನ್ನೋದು ಚಟ ಅದ. ಅವ್ ಹೇಳೋರು ಹಂಗ ನಡೀತಿರಂಗಿಲ್ಲ, ಕೇಳೋರು ದೂರ ಉಳಿ. ನಡೆಯೋದು ಮತ್ತದರಿ. 10 ಮಾತು ಹೇಳಿದಂದ್ರೆ 1 ಮಾತು ಗಟ್ಟಿ ಪಾಲಿಸಬೇಕಲ್ಲ, ಹೌದಲ್ಲ? ಬರೀ ನಕ್ರ ಏನು ಬಂತು, ಮಜಾ ಅನಿಸ್ತು. ಇದೇ ಮಜಾ ಕ್ಲಬ್ನಾಗ ಅನಿಸ್ತದ, ಅಲ್ಲಿ ನಗಾಕ್ ಸಿಗ್ತದ. ಕುಣಿತಿರ್ತಾರ ಅರ್ಧ ಬಟ್ಟೆ ಹಾಕೊಂಡು, ಅವರು ನಕ್ಕೋತ ಯಾರಲ್ಲ. ಮತ್ತ ಸಿನಿಮಾದಾಗೂ ಬಹಳ ಮಜಾ ಅನಿಸ್ತದ. ಹಂಗ ಇಲ್ಲಿ ಮಜಾ ಮಾಡ್ಲಿಕ್ಕೆ ಬರುವಂತದ್ದು ಪ್ರವಚನ ಅಲ್ಲಿ. ಇಲ್ಲಿ ಪ್ರವಚನ ಅದ, ಗುರುವಿಗೆ ವಚನ ಕೊಡಕತ್ತೀವಿ. ಹಿಂಗ್ ನಡೀತೀನಿ ತಂದೆ, ನನ್ನ ಒಳಗಿದು ಕೊರತೆ ಅದ ತಂದೆ, ನಾ ಹಿಂಗ್ ನಡೀತೀನಿ, ನಾನು ಬದಲಾಗ್ತೀನಿ ತಂದೆ. ಹೌದಲ್ರಿ? ಸ್ವಲ್ಪ ನಿಮ್ಮಲ್ಲಿ ಜಾಗೃತಿ ಮೂಡ್ಲಕತ್ತದ. ಇಲ್ಲೇ ಎಲ್ಲ ಕಂಡು ಬರಕತ್ತದ ನೋಡ್ರಿ. ಯಾವ ದಿವ್ಸ ನಾವು ಬೆಳೆದಂಗ ಊಟ ಮಾಡ್ತೀವಿ, ಸಿಕ್ಕಾಪಟ್ಟಿ ಮಂದಿ ಬಂದಿರ್ತಾರ. ಇಂಟ್ರೆಸ್ಟ್ ಕೂಡಿ ಉಣೋದು ಮಜಾ, ಕರಮಣತಿ. ಅದೊಂದು ಟೂರ್ ಮಾಡ್ದಂಗ ಅನಿಸ್ತು. ಕೆಲವೊಬ್ರು ಹೆಂಗ್ ಬರಕತ್ತಾರ, ಇಲ್ಲಿ
ಮಜಾ ಕರ್ಮುಣಿಕೆ ಮಾಡ್ಕೊಳಕ್ ಬರಕತ್ತಾರ. ಈಗ ಎಲ್ಲೋ ಹೋಗ್ತಿರಲ್ಲ ನೀವು, ವಾರಕ್ಕೊಮ್ಮೆ ಎಲ್ಲೋ ಹೋಗಲ್ಲ, ಪಿಕ್ನಿಕ್ ಹಂಗ ಮಸ್ತ್ ಮಜಾ ಅನಿಸ್ತದೆ. ಏನು ಸ್ವಲ್ಪ ಗಾಳ್ಯಾಗ ಗಾರ್ಡನ್ದಾಗ ಕೂತಕ್ಕೆ ಅಂದ್ರೆ ಮಜಾ ಅನಿಸ್ತದೆ. ಹೌದಾ? ನಿನ್ನೆ ಪ್ರಸಾದ್ ತುಣತ್ನಾಗ ಒಬ್ರು ಅನ್ಲಿಲ್ಲ, ಇದ್ರೊಳಗೆ ಸ್ವಲ್ಪ ಖಾರ ಇದ್ರೆ ಮಸ್ತ್ ಅನಿಸ್ತದೆ, ಮಜಾ. ಯಾರಾದ್ರೂ ಗೊತ್ತಿಲ್ಲ, ಅದು ನಮ್ಮ ನಾಲಿಗೆ ಚಟಕ ಮಾಡೋದೈತೇನ್ರಿ, ಸಾಧನೆ ಅದು. ಹಾ, ಅಮೃತ ಅದು. ಹಸಿ ತರಕಾರಿ ಅಮೃತ. ಕಾಳಮ್ಮನ ಎಲ್ಲಮ್ಮನ ದೇವಸ್ಥಾನದಾಗ ತಿನ್ನಾಕತ್ತೀವಿ, ಅದು ಅಮೃತ ಅದ, ತಪಶ್ಚರ್ಯ ಅದ. ಕೆಲವೊಂದು ದೇವಸ್ಥಾನದೊಳಗೆ ನೋಡಿದ್ರೆ ನೀವು ಪರಿಸಿ ಒಳಗೆ ಪರಿಸಿ ಮೇಲೆ ಊಟ ಮಾಡ್ತಾರೆ. ಯಾವ್ದು ದೇವಸ್ಥಾನ ಅದ, ತಪಶ್ಚರ್ಯ ಅದು. ಯಾರು ಉಣ್ತಾರೆ ನೆಲದ ಮೇಲೆ ಸಾರ ಅನ್ನ ಹಾಕೊಂಡು? ಯಾಕ? ತಾಯಿ ಒಲಿತಾಳ ಅದಕ್ಕೆ. ಹೌದಾ? ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು ಏನು ಬೇಡತದ ಮಾಡಕ್ ಹೋಗ್ಬಾರ್ದು. ಅವ್ರ ಸ್ನೇಹಿತರು ಖರೆ, ಮನಸ್ಸು ಏನೇನೋ ಬಯಸ್ತದೆ. ಇವತ್ತು ಖಾರ ರೂಪ ಬೇಡತದ, ನಾಳೆ ಗರಂ ಮಸಾಲ ಬೇಡತದ. ನಾಳೆಗೆ ನಿಮ್ ಗಂಡದರ ಕರೆದ್ರೆ ಒಂದು ಬಾಟ್ಲಿನೂ ತರಿಸ್ರಿ ಗುರುಗಳು ಅಂತಾರ. ಮಜಾ ಬರ್ತದೆ ಗುರುಗಳು, ಬಾಟ್ಲಿನೂ ತರಿಸ್ರಿ. ಖರೇದ ನಾನು ಹೊಸ ವರ್ಷ ದಿವಸ ಮಾಡ್ದಾರಲ್ಲ, ಏನದದು ಮಜಾ ಅದ್ರಿ, ಅದು ಕರ್ಮುಣಿಕೆ ಅದ. ಅಲ್ಲಿ ತಪಶ್ಚರ್ಯ ಆದೇನು, ಹೊಸ ವರ್ಷತ್ತರ ಯಾರೇ ನಾಮಸ್ಮರಣೆ ಮಾಡ್ಯಾರೇನು, ಏನೇನೋ ಹುಚ್ಚುಚ್ಚರಂಗ್ ಮಾಡ್ಕೋತ ಹೊಂಟಿದ್ದೇವೆ. ಈಗ ಬರ್ತ್ ಇದು ಮಾಡ್ತಾರ ನೋಡ್ರಿಲ್ಲ, ಹ್ಯಾಪಿ ಬರ್ತ್ ಏನದ್ರೊಳಗೆ ಎಲ್ಲ ಹುಚ್ಚುಚ್ಚಾರ. ಕೇಕ್ ಏನದ್ರೊಳಗೆ ಕೆಟ್ಟ ಗುಲ್ಕೋಸ ಸಕ್ಕರೆ ಇಟ್ಟು ತೆಪ್ಪಿ ಅದ ಒಳಗ, ಬಾಯಾಗ ಹಾಕೊಳಕ್ ಬರಲ್ಲ ಅಟ್ಟು ರುಚಿ. ಹುಡುಗರಿಗೆ ತುರ್ಕು ತಿನ್ನು ಸಾಯಿಲ್ಲವು, ಅಲ್ಲೆಲ್ಲ ಹುಳುಕಾಯಿ ಹೋರ್ ನೀನು. ತತ್ತಿ ಪತ್ತಿ ಹಾಕಿ ಮಾಡಿತ್ತು ಕೇಕ್, ಆ ಪಾರನ್ಕಾಯಿ ಬಿಟ್ಟು ಉದ್ದ ಚಾಕು ಕೊಡು, ಕೊಯ್ ಹಿಂಗೆಲ್ಲರಿಗೆ ಕೊಯ್ಕೊತ್ ಪೈ ನಡೋದು ಮಗು. ಹಾ ಹ್ಯಾಪಿ. ಅವಾಗೆ ಕಲಿಸ್ರು ನೀವು ಚಾಕು ಹೆಂಗ್ ನಡೆಸ್ಬೇಕು, ಖುಷಿ. ಆ ನಂತರ ಅದು ದೀಪ ಒಂದು ಕ್ಯಾಂಡಲ್ ಹಚ್ಚಾರ, ಊದಿ ಬಿಡು. ಹಚ್ಚಿದ ದೀಪ ಆರಸು, ಎಲ್ಲಾ ಕಡೆ ಕತ್ತಲು ಮಾಡೋ ಹೊಯ್ಕೋತ ಹೋಗ. ನಿನ್ನ ಜೀವನ ತುಂಬಾ ಕತ್ತಲಾಗ್ಲಿ. ನಮ್ಮ ಭಾರತೀಯ ಸಂಸ್ಕೃತಿ ಏನ್ ಹೇಳ್ತದೆ, ಬೆಳಕು ಹಚ್ಚರು. ಅಸತೋಮ ತಮಸೋಗಮಯ ಅಂತ ಹೇಳ್ಯಾರ, ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ಯಾರ. ಕತ್ತಲ ಕಡೆಯಿಂದ ಬೆಳಕದತ್ತ ದೀಪ ಹಚ್ಚರು, ಎಷ್ಟು ಆನಂದ ಅನಿಸ್ತ. ಹಚ್ಚುದ್ ದೀಪ ಆರಿಸುದು ಅಂತ ಹೊಲಸ್ ಸಂಸ್ಕೃತಿ ಇದು. ಅವ್ರ ಹೊರದೇಶದವ್ರದ್ದು ಹೊಲಸ್ ಸಂಸ್ಕೃತಿ ಇದು. ಹಚ್ಚಿದ ದೀಪ ಆರಿಸು, ಚಾಕು ತಗೊಂಡು ಕೊಯ್, ಅದು ಕಲಸವ್. ನಮ್ಮ ದೇಶದ ಸಂಸ್ಕೃತಿ ಎಷ್ಟು ಚಂದ ಅದ್ರಿ, ಅದು ಯಾರು ಮಾಡಲ್ಲ. ಚಂದ ಹುಡುಗನ್ ತಲೆ ಮೇಲೆ ಟೆಪ್ಪಿಗೆ ಹಾಕಿ ಆರತಿ ಮಾಡೋದು ಎಲ್ಲ ಸೈನ್ಸ್ ಅದ್ರಿ. ನಮ್ಮೊಳಗೆ ಎಲ್ಲ ಸೈನ್ಸ್ ಅದ. ತಲೆಗೆ ಟೆಪ್ಪಿಗೆ ಯಾಕೆ ಹಾಕ್ತಾರ ಗೊತ್ತದ ನಿಮಗೆ? ಆ ಟೈಮ್ದಾಗ ಆರತಿ ಮಾಡೋದ್ ತಲೆಗೆ ಟೆಪ್ಪಿಗೆ ಹಾಕ್ತಾರ ನೋಡ್ರಿ, ಸೈನ್ಸ್. ಆರತಿ ಮಾಡೋದ್ನ ಪರಮಾತ್ಮನಿಂದ ಶಕ್ತಿಪಾತ ಆಗ್ಬಹುದು, ಸಡನ್ಲಿ ಯಾವಾಗ ಬೇಕಾದ್ರೂ ಆಗ್ಬಹುದು. ಒಮ್ಮಿಲಿಗೆ ನೆತ್ತಿಗೆ ಎನರ್ಜಿ ಬರ್ತದ, ತಲೆ ಮನೊಂದು ಏನ್ರಿ ಮುಚ್ಚಿದ್ದು ಇರಬೇಕು. ಅದಕ್ಕೆ ನಮ್ಮಂತವ್ರು ತಲೆ ಮೇಲೆ ಅರ್ಬಿ ಯಾವಾಗ್ಲೂ ಇಟ್ಕೊತೀವಿ. ಸಾಧನೆ ಮಾಡೋರು ನೆತ್ತಾಗಿ ಶಕ್ತಿ ಬರ್ತಿರ್ತದ. ಅದು ಗಾಳಿ ಆಕಾಶದಾಗ ಹೋಗಬಾರ್ದ, ಶಕ್ತಿ ಒಳಗಿರ್ಬೇಕಂತೇಳಿ ಟೆಪ್ಪಿಗೆ ಇಂಥದ್ದು ಏನ್ರಿ ಹಾಕೊಳ್ಳು. ಎಲ್ಲರಿಗೂ ಏನದ, ನಮ್ಮ ಹುಡುಗರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಿಂದ ಬೆಳೆಸ್ರು ನೀವು. ಬಹಳ ಚಂದ ಸಂಸ್ಕೃತಿ ಅದು. ಹುಚ್ಚುಚ್ಚಾರ ಕಲ್ಸಕ್ ಹೋಗ್ಬೇಡ್ರಿ ಹುಡುಗರು. ಹಳ್ಳಿಗಳಲ್ಲಿ ನೋಡ್ತೀವಿ ನಾವು, ಬಹಳ ಮಜಾ ಮಾಡ್ತಿರ್ತಾರ. ನೋಡ್ಬಾರ್ದೆಲ್ಲ ಹೊಲಸ್ ಕಲಿಸ್ತಿರ್ತಾರ. ಇದೇ ಇರ್ತದ ಪಾಪ. ಅದಕ್ಕೆ ಮಾತಾಡಕ್ಕೂ ಬರ್ತಿರಂಗಿಲ್ಲ. ಈ ಮುದುಕಿಗೆ ಮಾಡ್ಕೊತಿ, ಆ ಮುದುಕಿಗೆ ಮಾಡ್ಕೊತಿ, ಅದಕ್ಕೆ ಏನು ತಿಳಿಯಲ್ಲ ಪಾಪ. ಅಲ್ಲೇ ಕಲ್ಸಕತ್ರಿ, ಇದಕ್ಕೀಗ ಮಾಡ್ಕೊ, ಅಕ್ಕಿಗೆ ಮಾಡ್ಕೊ. ನಾಳೆ ದೊಡ್ಡದಾಗ ನನ್ನ ಎಲ್ಲ ನೋಡಿದ್ದೆಲ್ಲ ಮಾಡ್ಕೋತೀನಿ. ಯಾವಾಗ ಈಗ ನೋಡ್ತದ ಮಾಡ್ಕೋತೀನಿ ಆಗ್ತದ. ಯಾಕ ಅದೇ ಕಲ್ಸಾಕತ್ತಿದೀವಿ ನಾವು. ಒದಿ ನೋಡೋದು, ಇಕ್ಕಿಗೆ ಓದಿ ಉಸುಳಿ ಕಲಿಸ್ತಾರ ನೋಡು. ಎಷ್ಟು ಚಂದವಾದ ನನ್ನ ಮಗ. ಹೋಗಿ ಇದಕ್ಕೆ ಹೋಗಿ ಇಕ್ಕಿಗೆ ಓದಿ, ನಾಳೆ ಜಾಡ್ಸಿ ನಿನಗೆ ಓದಿತಾನ. ಅವಪ್ಪಿಗೆ ಹಿಂಗ್ ಓದಿತಾನ, ವೃದ್ಧಾಶ್ರಮದಾಗೆ ಹೋಗಿ ಬೀಳ್ತಾರ. ಹೌದಲ್ಲ? ಕುಂಕುಮ ಹಚ್ಚೋದು ನಡೆದಿತ್ತಲ್ರಿ. ಕುಂಕುಮದೊಳಗ ಪಾರ್ಸ್ ಇತ್ತು. ಪಾರ್ಸ ಇಲ್ಲಿ ಕೆದರ್ದಂಗ ಮಾಡ್ತಾರ. ಇಲ್ಲಿ ಕೆದರ್ಲಕ್ಕತ್ತಂದ್ರ ಲಕ್ಷ ಎಲ್ಲ ಇಲ್ಲೇ ಹೋಗ್ತದ.
ಲಕ್ಷ್ಯ ಅಲ್ಲೇ ಯಾಕಿರ್ಬೇಕಂದ್ರೆ ಅಲ್ಲಿ ಹೋಗಿ ಮನಸ್ಸು ಶಾಂತ ಆಗುತ್ತೆ. ನಿಮಗೆ ಯಾವಾಗ ಯಾವಾಗ ಮನಸ್ಸು ಶಾಂತ ಆಗ್ಯದ ಆನಂದ ಆಗ್ಯದ ಅವಾಗ ಅಲ್ಲೇ ಹೋಗಿರಿ ನೀವು, ನಿಮ್ಗೆ ಗೊತ್ತಿಲ್ಲ ಅಷ್ಟೆ. ಬಿಸಿಲಾಗ ತಿರುಗಾಡಿ ತಿರುಗಾಡಿ ಯಾವಾಗ ಮನೆಗೆ ಬರ್ತೀರಿ, ಸಂತ್ಯಾನ್ ತಿರುಗಾಡಿ ಬ್ಯಾಸರಾಗಿರ್ತದೆ, ದಣವಾಗಿರ್ತದೆ. ಫ್ರೀಜ್ನಾಗ ತಣ್ಣಗೆ ನೀರು ಸಿಗ್ತದೆ ತಿಳ್ಕೊರಿ. ಈಗ ನೀರು ಕುಡಿತೀರಿ, ಆಹಾ ಆಹಾ ಅನ್ನೋತ್ನಾಗ ಎಲ್ಲಿ ಹೋಯ್ತು ಲಕ್ಷ? ಅಲ್ಲೇ ಹೋಯ್ತು ನಿಮ್ದು. ಇಲ್ಲಿ ಹೋಯ್ತು ಲಕ್ಷ. ಕಣ್ಣು ಹೆಂಗದು? ಹಾಫ್ ಓಪನ್ ಹಾಫ್ ಕ್ಲೋಸ್. ಅರ್ಧ ಕಣ್ಣು ಅದು. ಅರ್ಧ ಕಣ್ಣು ಯಾವಾಗ ಆಗ್ತಾವ? ಜೀವಕ್ಕೆ ಅತ್ಯಂತ ಸುಖ ಸಿಕ್ಕ. ಜೀವಕ್ಕೆ ಅತ್ಯಂತ ಸುಖ ಯಾವಾಗ ಸಿಗ್ತದ? ಅಲ್ಲಿ ಹೋದಾಕ್ರ. ಎಲ್ಲಿ? ಎರಡು ಕಣ್ಣಿನ ನಡುವೆ ಪರಮಾತ್ಮ ಅದಾನ. ಆಹಾ ಆನಂದ ಆಯ್ತು, ಹೌದಲ್ಲ? ನೀರು ಕುಡಿಯುವಾಗ ಚಲೋ ಊಟ ಸಿಕ್ಕಾಕ್ರ ಆಹಾಹಾ ಅನಿಸ್ತದೆ. ಅನಿಸ್ತದಲ್ಲ? ಇಲ್ಲ. ಬ್ಯಾಸಿಯಾಗ ತಂಡಿನ ಮಸ್ತ್ ಜಳಕ ಮಾಡಿ ಫ್ಯಾನ್ ತೆಳಗೆ ಬಂದು ನಿಂದ್ರೆ ಮಸ್ತ್ ಗಾಳಿ ಬಿಟ್ಟಿರ್ತದ. ಆಹಾ ಸ್ವರ್ಗದಂತ ಸುಖ. ಜನರ ಕೋಲಾಹಲದಿಂದ ಹೊಲಸ ಧೂಳ ಎಲ್ಲ ಗದ್ದಲ ಎಲ್ಲ ಬಿಟ್ಟು ಊರು ಹೊರಗಡೆ ನೇಚರ್ದಾಗ ಹೋರಿ. ಆಹಾ ಎಂತ ನೇಚರ್! ಎಲ್ಲಿ ನೋಡ್ತೀರಿ ಗ್ರೀನರಿ ಗ್ರೀನರಿ. ಒಮ್ಮೆಲೆ ಆನಂದ ಅನಿಸ್ತದಲ್ಲ. ಆ ಆನಂದ ಯಾಕೆ ಅನಿಸ್ತದಂದ್ರ ನಿಮ್ ಲಕ್ಷ್ಯ ಎಲ್ಲಿ ಹೋಗ್ಯದ? ಅಲ್ಲಿ ಆಜ್ಞಾ ಚಕ್ರಕ್ಕೆ ಹೋಗ್ಯದ. ಆಜ್ಞಾ ಚಕ್ರಕ್ಕೆ ಹೋದಾಕ್ರ ಆನಂದ ಸಿಗುತ್ತದ. ಋಷಿ ಮುನಿಗಳಿಗೆ ಗುರ್ತಾಯ್ತು. ಅದಕ್ಕೆ ಅವ್ರು ಏನಂದ್ರು, ಯಾವಾಗ್ಲೂ ನಮ್ಮ ಅಕ್ಕ ತಾಯಂದ್ರ ಲಕ್ಷ್ಯ ಅಲ್ಲೇ ಹೋಗ್ಲಿ ಅಂದ್ರೆ ಯಾವಾಗ್ಲೂ ಅವ್ರು ಆನಂದ ಸ್ವರೂಪಿಯಾಗಿರ್ಲಿ. ನೀವು ಆನಂದ ಸ್ವರೂಪಿ ಯಾಗಿರ್ಬೇಕು? ನೀವ್ ಯಾಕೆ ಆನಂದ ಸ್ವರೂಪಿ ಇರಬೇಕು? ಯಾಕಂದ್ರೆ ನೀವು ಆನಂದ ಸ್ವರೂಪಿ ಇದ್ದಾಕ್ರೆ ಇವು ಪ್ರಾಣಿಗಳು ಆನಂದ ಸ್ವರೂಪಿ ಇರ್ತಾವ. ನಿಮ್ಮ ಗಂಡ ಅನ್ನೋ ಪ್ರಾಣಿ ಆನಂದ ಸ್ವರೂಪಿ ಇಲ್ಲದು. ಅದು ರಕ ಅದ. ಇದಕ್ಕೆ ತಿರ್ಲಿಯೋ ಅದಕ್ಕೆ ನುಂಗ್ಲಿಯೋ ಹಂಗದ. ಅದು ಅದಕ್ಕ ರಜಗುಣ ಬೇಕಾಗ್ಯದ. ಗಳಿಸ್ತರಬೇಕಾದ್ರೆ ರಜಗುಣ ಬೇಕು. ಆ ರಜಗುಣಕ್ಕೆ ಶಾಂತ ಮಾಡ್ಲಿಕ್ಕೆ ಏನು ಬೇಕು? ಆನಂದ ಗುಣ ಬೇಕು. ಅದು ನಿಂಬಲ್ಲಿ ಬೇಕು. ಈಗ ನೀವು ರಕ ಆದ್ರಿ, ಅವರು ರಕ ಆದ್ರು, ಇಬ್ರು ಕೂಡಿ ಎಲ್ಲಿ ಹೋಗುದು? ಹಂಗಾರ ಗಂಡ ಹೆಂಡತಿ ಇಬ್ರು ಜಗಾಡ್ಲಕತ್ರು, ಬಿಡಸವ್ರು ಯಾರು ಇಲ್ಲೇ ಮಾಡವ್ರೇನು ತಿಳ್ಕೊರಿ. ಬರೀ ಗಂಡ ಹೆಂಡ್ತಿನಿ ಇಬ್ರು ಬಡಗಿ ತಗೊಂಡ ಬಿಡಸವ್ರು ಯಾರು? ಬಹಳ ಹೇಳೋಣದ. ಮನ್ಯಾಗ ಅವು ಅಪ್ಪ ಜಗಾಡ್ಲಕತ್ರ ಅಂದ್ರ ಮಕ್ಳು ಓಡಿ ಹೋಗ್ತಾವ್ರಿ. ಯಾಕೆ ಓಡಿ ಹೋಗ್ತಾವ ಹೇಳ್ರಿ? ಯಾಕಂದ್ರೆ ಅವು ಇಬ್ರು ಸಿಟ್ಟಿಗೆ ಅದಾವ. ಅದ್ರಂದ ಯಾವ ಪ್ರಾಣಿ ಬಂದ್ ನನಗೆ ಹೊಡಿತೀವಿ ಮಕ್ಳಗ್ ಪಕ್ಕ ಗೊತ್ತಾಗ್ಯದ. ಅಪ್ಪರಿ ಹೊಡಿತಾನ. ಆ ಪಾಪ ಎಲ್ಲ ಅಭ್ಯಾಸ ಮಾಡಿರ್ತದೆ. ಅದು ಎಲ್ಲಿದೆ ನಿನ್ ಪುಸ್ತಕ ತಗೋ. ಕ್ಯಾನ್ ತಿರಿ ಕೆಟ್ಟದತ್ತವ. ಆಗಲೇ ಅಭ್ಯಾಸ ಮಾಡೀನಿ, ಹೆಂಗ್ ಯಾಕೆ ಮಾಡತ್ತಾವ? ಯಾಕಂದ್ರೆ ಹಾಕಬೇಕಾಗ್ಯದ ಹೊರಗ. ಒಳಗ್ ತುಂಬ್ಕೊಂಡಿದ್ದು ಸಿಟ್ಟ ಹೊರಗೆ ಹಾಕಬೇಕಾಗ್ಯದ. ಜಗತ್ತ ತುಂಬಾ ಏನ್ ನಡೆದದ? ಟ್ರಾನ್ಸ್ಫರ್ ನಡೆದದ್ರಿ. ಟ್ರಾನ್ಸ್ಫರ್ ಮಾಡಕತ್ತೀವಿ ನಾವು. ಏನು? ಸಿಟ್ಟ, ಕೆಟ್ಟ ಗುಣ ನಾವು ಟ್ರಾನ್ಸ್ಫರ್ ಮಾಡಕತ್ತೀವಿ. ಗಂಡಿಗೆ ತಾಪ ಆಯ್ತು, ಗಂಡಿಗೆ ಟೆನ್ಷನ್ ಆಯ್ತು, ಸಿಟ್ಟ ಆಯ್ತು, ತಂದು ಯಾರ ಮೇಲೆ ಹಾಕದ? ಹೆಂಡತಿ ಮೇಲೆ ಹಾಕದ. ಹೆಂಡತಿ ಮೇಲೆ ಯಾಕೆ ಹಾಕದ? ಅಕ್ಕಿ ಮೇಲೆ ಬಹಳ ನಡೀತದ. ಅಕ್ಕಿ ಮೇಲೆ ಪ್ರೇಮ ಅದ. ಪ್ರೇಮನಕ್ಕಿಂತಲೂ ಮೋಹ ಅದ. ನಮ್ಮವ್ರು ಯಾರು ಅವ್ರ ಮೇಲೆ ಹಾಕೋದಿಲ್ಲ. ಹಾದಿ ಹೋಗು ಹೆಂಗಸಿಗೆ ಹಾಕೋದೇನು ಬರ್ತದ ಹಾಕ್ಲಿಕ್ಕೆ? ಹಂಗ ಹೆಂಡತಿಗೆ ಹಾಕಮ್ಮ. ಹೆಂಡತಿ ಏನ್ ಮಾಡುದು? ಅಕ್ಕಿ ಯಾಕೆ ಇಟ್ಕೋತಾವ ಟೆನ್ಷನ್? ಮಕ್ಳಿಗೆ ಕೊಟ್ಟರು. ಅದು ಮಕ್ಳದ್ ಯಾಕೆ ಟೆನ್ಷನ್ ಇಟ್ಕೋತಾವ್ರಿ? ಅವು ಹೊರಗೆ ಹೊಡ್ಕೊತ ಹೋಗ್ತಾವ. ನಮ್ಮ ಮಮ್ಮಿ ಸುಮ್ಮನೆ ಹೊಡೆದ್ ನನಗೆ. ಸುಮ್ಮನೆ ಅವಕ್ಕೂ ತಾಪ್ ಆಗ್ಯದ. ತಿರಿಕ್ ಹಾಕಾಗ್ಯದ. ಏನ್ ಮಾಡ್ಲಿ ಅತ್ತಾವ. ಒಳಗ ತಾಪ್ ಹೆಚ್ಚಾಗನ ಮನುಷ್ಯಾಗ ಏನ್ ಮಾಡ್ಲಿ? ನೀವು ತಾಪ್ ಹೆಚ್ಚಾಗನ ಏನ್ರಿ ಹೊಡಿತೀರಿ ನೋಡ್ರಿ. ಅದು ಏನ್ ಮಾಡಿರ್ತದ ಪಾಪ್ರಿ? ಆ ಟಿವಿ ಏನು ಮಾಡ್ಯದ? ಸೌಂಡ್ ಏನ್ ಮಾಡ್ಯದ? ಬೀಸ್ ಹೋಗಿತಿರು ನೀವು. ಫುಟ್ಬಾಲ್ ಆಡದ ಹೋಗಿತೀರ ಇಲ್ಲ? ನಿಮ್ಮೆಲ್ಲ ಬಾಂಡೆಗಳು ನಗ್ಗಿರ್ತಾವ. ಅದಕ್ಕೆ ನೆಗಿರ್ತಾವ. ಸಿಟ್ಟ. ಈಗ ಮಗು ಹೊರಗೆ ಹೋಯ್ತು. ಇನ್ನು ಕೆಲವೊಬ್ರು ಗಾಡಿಗೆ ಹಾಯ್ತಾರ. ಹಂಗೂ ಹೆಣ್ಮಕ್ಳು ನೋಡಿನ ತಾಪ್ ಹೆಚ್ಚಾಗಿ ಗಾಡಿಗೆ ಹಾಯೋದು, ಪಡ ಹೊಡ್ಕೊಳ್ಳೋದು. ಇವ್ ರಾಕ್ಷಸ ಗುಣಗಳು. ಇವೆಲ್ಲ ದೆವ್ವ ಭೂತದ ಪ್ರಭಾವ. ದೆವ್ವ ಭೂತ ಮತ್ತೊಂದು ಎಲ್ಲಿಯೂ ಇಲ್ಲ. ನಮ್ಮ ಒಳಗಿನ ಸಿಟ್ಟೇ ಒಂದು ದೊಡ್ಡ ದೆವ್ವ. ಈಗ ಆ ಮಗು ಟೆನ್ಷನ್ ಆಗ್ಯದ. ಅದ ಆ ಕಡೆ ನೋಡ್ತದ. ಅಲ್ಲಿ ನಾಯಿ ಹೊಂಟಿರ್ತದ. ಅದೇನೋ ಮಾಡಿರಲ್ಲ ನಾಯಿ ಪಾಪ.
ತನ್ನ ಊಟ ಹುಡುಕಾಡ್ಕೊತ ಅದು ಹೊಂಟದ. ಒಂದು ಕಲ್ಲು ತಗೊಂಡೋದು ಕಾಲೇ ಮುರಿದು ಬಿಟ್ಟು ನೋಡ್ರಿ. ಅಪಾರ ಸಿಟ್ಟು ಯಾರಿಗೆ ಕೊಟ್ಟೀಗ? ನಾಯಿ ಕೊಟ್ಟ. ಅದೇನ್ ಪಾಪ ಮಾಡಿದ ಹೇಳ್ರಿ? ಒಬ್ರು ನಾವು ಪಾಪ ಕೊಡ್ಲಕತ್ತಿದ್ದೇವೆ, ಪುಣ್ಯ ಕೊಡ್ಲಕತ್ತಿಲ್ಲ, ಪಾಪ ಕೊಡ್ಲಕತ್ತಿದ್ದೇವೆ. ಒಬ್ಬರಿಂದ ಒಬ್ರಿಗೆ ಪಾಪ ಹರಡ್ಕೋತ ಹೊಂಟದ. ಈಗ ನಾಯಿಗೆ ಬತ್ತ ಟೆನ್ಷನ್. ಎಲ್ಲಿಂದ ಬತ್ರಿ ಟೆನ್ಷನ್? ಇದು ಆ ಗಣಮಗಳಿಂದ ಬಂದಿತ್ತು ನೋಡ್ರಿ. ಆ ಗಣಮಗನಿಗೆ ಅವನು ಬಾಸ್ ಬೈದಿದ್ದ. ಬಾಸ್ ಯಾರಿಗೆ ಬೈದಾನ? ನೀ ಸರಿಯಾಗಿ ಡ್ಯೂಟಿ ಮಾಡಲ್ಲ, ಹಂಗಾಯ್ತು ಹಿಂಗಾಯ್ತು, ಅವನಿಗೆ ಬೈದಾನ. ಆ ಬಾಸ್ ಬೈಯೋ ತಾಕತ್ತಿಲ್ಲ ಇವನಿಗೆ. ಯಾಕಂದ್ರೆ ಅವ್ನು ಸಂಬಳ ಕೊಡ್ತಾವ, ಅವನಿಗೆ ಹೆಂಗ್ ಬೈಯೋದು? ಅತ್ತ ನಾವು ಹೆಂಡತಿ ಬೈದ. ಹೆಂಡತಿ ಮಗನಿಗೆ, ಮಗ ಹೋಗಿ ನಾಯಿ ಕಾಲು ಮುರಿತು. ಆ ನಾಯಿ ಕಾಲು ಮುರ್ಲಿಕ್ಕೆ ಅವ ಬಾಸ್ ಕಾರಣ. ನೆನಪಿಡ್ರಿ, ಬಾಸ್ ಮಾಡಿದ ಪಾಪ ನಾಯಿ ಕಳಿತು. ಎಷ್ಟು ಮಜಾ ಅದ್ರ ಇದು? ಯಾರೋ ಪಾಪ ಮಾಡಾಕತ್ತಾರ, ಯಾರೋ ಕಳಿಲಿಕತ್ತಾರ. ನಾಯಿ ಏನನ್ನೇ ಪಾಪ ಮಾಡಿ ಅದು ಕಳಿಲಿಕತ್ತದ. ಅಪ್ಪ ಕಂಡಪಟ್ಟಿ ಸಾಲ ಮಾಡ್ಯಾನ, ಮಗ ಪಾಪ ಕಳಿಬೇಕಾಗ್ತದ. ನಾಳಿಗೆ ಮಗನ ಮನ್ಯಾಗ ಬಂದ್ ಕೊಡಿರ್ತಾರ ಕೊಡು ಅಂತ ಹೇಳಿ. ಅಪ್ಪ ಮಾಡಿದ್ದು ಮಗ ಕಳಿಬೇಕು, ಗಂಡ ಮಾಡಿದ್ದು ಹೆಂಡತಿ ಕಳಿಬೇಕು, ಹೆಂಡತಿ ಪಾಪ ಮಾಡಿದ್ರೆ ಗಂಡ ಕಳಿಬೇಕು. ಎಲ್ಲರೂ ಇಂಟರ್ ಕನೆಕ್ಟೆಡ್ ಅದಾರ. ಒಳಗಿಂದ ಒಳಗೆ ಎಲ್ಲ ಏನಾಗ್ಯದ? ಪೌನಶ್ಯ ಅದ ಎಲ್ಲ. ಈಗ ನಾಯಿ ಸುಮ್ಕೊಂಡಿರ್ತದ್ರಿ, ಅದನ್ನು ಟೆನ್ಷನ್ ಯಾರು ಇಟ್ಕೋತಾರ್ರಿ? ಎಲ್ಲಾರು ಟ್ರಾನ್ಸ್ಫರೇ ಮಾಡೋರಿಲ್ಲ. ಅದಕ್ಕೂ ತಾಪ ಐತಿ. ಈಗ ಹಿಂಗೆ ಯಾಕೆ ಮಾಡೋದು? ನನಗೆ ಯಾಕೆ ಹೊಡೆದಿವನ, ನನಗೆ ಯಾಕೆ ಕಲ್ಲು ಹೊಡೆದಿವ ಅಂತ ಅದು ಆ ಕಡೆ ಈ ಕಡೆ ನೋಡ್ಕೋತ ಹೋಯ್ತು. ಅಲ್ಲಿಂದ ಕತ್ತಿತ್ತು, ಕತ್ತಿಗೆ ಹೋಗಿ ಕಡಿತು ಸುಮ್. ಅದು ಪಾಪ ಕತ್ತಿ ಅಂತ ಶಾಂತ ಪ್ರಾಣಿ ಯಾವುದು? ಒಂದು ಜಾಗನಾಗ ಕೂತಂದ್ರ ಪಾಪ ಅದಕ್ಕೆ ಯಾರಿಗೆ ಏನೋ ವಜ್ಜಿ ಹೊರಿತಾರೆ ಅಂತ ಪುಣ್ಯವಂತ ಪ್ರಾಣಿ, ಅದಕ್ಕೆ ಹೋಗ್ಕಡಿತು. ಈ ಕತ್ತಿಗೆ ತಾಪ ಐತ್ರಿ, ಟೆನ್ಷನ್ ಆಯ್ತು. ಹುಡ್ಕೋತ ಹೋಗಿ ಒಂದು ಮನುಷ್ಯನ್ ಜಾಡ್ಸಿ ಒತ್ತಾ ಹೋದ್ರ ಅವನ ಹಲ್ಲೆಲ್ಲ ಹೊರಬಿತ್ತು. ಮನುಷ್ಯ ಮಾಡಿದ್ದ ಪಾಪ ಕೊನೆಗೆ ಎಲ್ಲಿ ಬತ್ತು? ಮನುಷ್ಯಗೆ ಬತ್ತು. ನಾವು ಮಾಡಿದ್ದ ಪಾಪ ನಮಗೆ ಬರ್ತದ. ಯಾರ್ದೋ ಮಾಡಿದ ಪಾಪ ನಾವು ಉಣ್ತೀವಿ. ಭಾರತ ದೇಶ ತುಂಬಾ ಕೊರೋನಾದ ಒಳಗ ಇಟ್ಟು ಭಯಂಕರ ಜೀವ ಹೋದು, ನಿಷ್ಪಾಪ ಪ್ರಾಣಿಗಳ ಜೀವ ಹೋದು. ಯಾಕೆ ಗುರುತೆ ನಿಮಗ? ಚೀನಾದವ್ರು ಮಾಡಿದ ಪಾಪ. ಚೀನಾದವ್ರಿಗೆ ಏನು ಸಾಲಂತ್ರಿ, ಏನು ಸಾಲ. ಚೇಳು ತಿತ್ತಾವೆ, ಹಾವು ತಿತ್ತಾವೆ, ಜೊಂಡಗ ಹುರುತ್ತಿತ್ತಾವ ಉಪ್ಪಿನಕಾಯಿ ಮಾಡಿ. ನೋಡ್ರಿ ಹೇಸ್ಕಿ ಬರೋದು. ಯೂಟ್ಯೂಬ್ನಾಗ ಕೆಲವೊಂದು ವಿಡಿಯೋ ಇರ್ತಾವ ನೋಡ್ರಿ. ಕರ 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 ತಿತ್ತಿರ್ತಾರ ಚೋಳ ಹುರ್ಕೊಂಡು ಅದಕ್ಕೆ ಉಪ್ಪಿನಕಾಯಿ ಮಾಡಿ ಏನೇನೋ ಮಾಡಿ. ಜೊಂಡಗ ಹಾವ ಏನ್ ತಿತ್ತಾರ ಅದಕ್ಕೆ ಲೆಕ್ಕ ಇಲ್ಲ ನೋಡ್ರಿ. ರಾಕ್ಷಸ ಲೋಕದಿಂದ ಬಂದಾರ ಇವ್ರು ಹೇಳ್ತಾರ ಶಿವರಾಜ್. ಅವ್ರದಿಂದ ನಮ್ಮ ಭಾರತ ದೇಶದವ್ರು ಅಲ್ಲಿ ಹೋಗ್ಯಾರ. ಅಲ್ಲಿಂದ ಕೊರೋನಾ ಅವ್ರಿಗೆ ಬಂತು. ಆ ಕೊರೋನಾ ಎಲ್ಲ ಭಾರತ ದೇಶ. ಅವ್ರು ಮಾಡಿದ ಪಾಪ, ಚೀನಾ ದೇಶದವ್ರು ಮಾಡಿದ ಪಾಪ ಇಡೀ ಭಾರತ ದೇಶಕ್ಕೆ ಅಂಟ್ಕೋತ್ರಿ. ಅದೇ ರೀತಿ ನೀವು ಮಾಡಿದ ಪುಣ್ಯ ಚೀನಾ ತನಕ ಯಾಕೆ ಹೋಗ್ಲಿಕ್ಕಿಲ್ಲ? ಹಂಗೂ ಐತಿ. ಹ್ಯಾಂಗ ಒಬ್ರು ಮಾಡಿದ ಪಾಪ ಜಗತ್ತು ತುಂಬಾ ಸತ್ಕೋತದ, ಹಂಗ ನೀವು ಮಾಡಿದ ಪುಣ್ಯನು ಎಲ್ಲೆಲ್ಲೋ ಹೋಗ್ತಿರ್ಬೇಕಲ್ಲ. ಪ್ರವಾಸ ಮಾಡ್ಕೋತ ಹೋತಿರ್ಬೇಕದು. ಅದ್ರ ಬಗ್ಗೆ ನಾಳೆ ನಿಮಗೆ ಹೇಳ್ತೀನಿ. ಬಹಳ ಸುಂದರ ಸಿದ್ಧಾಂತದ, ನಿಸರ್ಗದ ಸಿದ್ಧಾಂತದ. ನಾವು ಏನೇನು ಮಾಡ್ತೀವಿ, ಪುಣ್ಯದ ಕೆಲಸ ಆಗ್ಲಿ ಪಾಪದ ಕೆಲಸ ಆಗ್ಲಿ, ಅದು ಇನ್ನೊಬ್ರಿಗೆ ಹೆಂಗ ಪರಿಣಾಮ ಬೀರ್ತದ. 45 ನಿಮಿಷ. ಶುಭಂ ಭವತು.